ಸರಿ ಕೂತ್ಕೋ. ಲೆಫ್ಟ್ ಕೊಡು. ಹಾಂ, ಸ್ಪೀಕ್ ಮಾಡು. ಸ್ಪೀಕ್. ನೀನು ಬರ, ಇಲ್ಲಿ ಬರ. ಬಾ, ಮುದ್ದೆ ಬಾ. ಕೂತ್ಕೋ ನೀನು. ಹ್ಯಾಂಡ್ಸ್ ಅಪ್ ಮಾಡಿ ನೀನು. ಸ್ಟೇ. ಸುಮ್ಮನೆ ಇರಬೇಕು. ನೋ ಮೂಮೆಂಟ್. ಅಪ್. ಸ್ಟೇ. ಸ್ಟೇ. ಓಹೋ. ಹಾಂ, ತಗೋ. ಅಪ್. ಗುಡ್ ಬಾಯ್. ಗುಡ್ ಬಾಯ್. ಗಿವ್ ಮಿ 5. ನೀನು I5 ಕೊಡು. ಸ್ಟೇ. ಡೌನ್. ಸ್ಟೇ. ಸೊ ಈಗ ಇದರ ಗುರು ನಮ್ಮ ಬಂಟಿ ಮತ್ತು ಸಿಂಬನ ಗುರು ನಮ್ಮ ಸ್ವಾಮಿಯವರು ಸುಮಾರು ವರ್ಷಗಳಿಂದ ಪರಿಚಯ. ಸೊ ನಾನು ಮತ್ತು ಗುಂಡ ಟೈಮಿಂದ ತುಂಬ ಜನ ಕ್ಲೋಸ್ ಆದರು. ಸೊ ಈ ಬೆಂಗಳೂರಲ್ಲಿ ಸಾಕಷ್ಟು ಈ ಥರದ್ದೊಂದು ಶ್ವಾನಗಳಿಗೆ ಟ್ರೈನ್ ಮಾಡುವಂಥ ಒಬ್ಬರು. ಸೊ ಒಂದು ಖುಷಿ ಏನಂತಂದರೆ, ಸೊ ಎಲ್ಲರೂ ಶಿಷ್ಯ ಪರಂಪರೆ, ಗುರು ಶಿಷ್ಯರು ಅನ್ನೋದಿರುತ್ತೆ. ಈಗ ಸಿನಿಮಾದಲ್ಲಾಗಿರ್ಬೋದು ಅಥವಾ ಬೇರೆ 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 ವಿಚಾರಕ್ಕೆ ಅವ್ರ ಶಿಷ್ಯಂದ್ರು ಈ ಥರ ಸಾಧನೆ ಮಾಡೋಕೆ ಗುರುಗೆ ಎಷ್ಟು ಸಂತೋಷ ಆಗುತ್ತೆ. ಆ ವಿಚಾರಕ್ಕೆ ನಿಮಗೆ ನಿಮ್ಮ ಶಿಷ್ಯಂದ್ರು ಇವರೆಲ್ಲ. ಸೊ ನಾನು ಮತ್ತು ಗುಂಡ ಅದೊಂದು ಪ್ರೂವ್ಡ್ ಆ್ಯಕ್ಚುಲಿ. ಸೊ ಇವಾಗ ಅಗೈನ್ ನಾನು ಮತ್ತು ಗುಂಡ 2 ಬರ್ತಿದೆ. ಸೊ ಈ ಒಂದು ಸಂದರ್ಭ ನಂಗೆ ತುಂಬ ಖುಷಿ ಆಯಿತು. ನಾನು ಏನೋ ಅನ್ಕೊಂಬಂದೆ, ಇದನ್ನೆಲ್ಲ ನೋಡಿದ್ರೆ ನನಗೆ ಸಂಭ್ರಮ ಆಗ್ತಿದೆ. ಆ್ಯಂಡ್ ಈ ಥರದ್ದೊಂದು ಮನುಷ್ಯ ಮತ್ತು ಒಂದು ಪ್ರಾಣಿ ಜೊತೆ ಇರುವಂಥ ಭಾವನೆ, ಬಾಂಡಿಂಗ್ ನೋಡೋದಕ್ಕೇ ಖುಷಿ ಆಗುತ್ತೆ. ಆ ಕನೆಕ್ಟ್ ಆಗುವಂಥ ಶಕ್ತಿ ನಿಮ್ಮಲ್ಲಿದೆ ಅನ್ನೋದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಇದು ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಆಡ್ಗೋಡಿ ಪೊಲೀಸ್ ಕ್ವಾರ್ಟರ್ಸಲ್ಲಿ ನಾವಿದ್ದಿದ್ದು. ನನ್ನ ತಂದೆ ಪೊಲೀಸು. ಆ್ಯಕ್ಚುಲಿ ನನ್ನ ಹೆಸರು ಸ್ವಾಮಿ ಅಲ್ಲ, ಮರಿದೇವರು ಅಂತ ಎಲ್ಲ ಕರೆಯೋದು. ಮಲೆ ಮಹದೇಶ್ವರ ಹೆಸರು. ನಾನು ಓದಿದ ಸ್ಕೂಲೆಲ್ಲ ಅಲ್ಲೇ ಆಡ್ಗೋಡಿಲಿ. ನಾನು ಟ್ರೈನಿಂಗ್ ಕಲ್ತಿದ್ದು ಆಡ್ಗೋಡಿ ಡಾಗ್ ಸ್ಕ್ವಾಡಲ್ಲಿ. ಇವತ್ತು ಪೊಲೀಸು ನಮ್ಮ ಡ್ಯಾಡ್ ರಿಟೈರ್ಡ್ ಆಗಿದ್ದಾರೆ. ಅದೇ ಊಟ ಇವತ್ತು ಮಾಡ್ತಾಯಿದ್ದೀನಿ. ಅಲ್ಲೇ ಕಲ್ತಿರೋದು. ಯಾಕಂದರೆ ಅದು ನಾವು ಸಾಯೋವರೆಗೂ ಅದು ಮರೆಯೋಕ್ಕಾಗಲ್ಲ. ಯಾಕಂದರೆ ಡಾಗ್ ಸ್ಕ್ವಾಡಲ್ಲೇ ಕಲಿಸಿದ್ದು. ನರಸಿಂಹಯ್ಯ ಸರ್ ಅಂತ ನನಗೆ ಗುರುಗಳು ಹೇಳ್ಕೊಟ್ಟಿದ್ದು. ಅವ್ರು ಹೇಳ್ಕೊಡೋವಾಗ ಒಂದೇ ಹೇಳಿದ್ದು, ನಾಯಿಗೆ ತುಂಬ ನಿಯತ್ತಿದೆ, ಅದರಲ್ಲಿ ನಿಂಗೊಂದು 10% ನಿಯತ್ತಿದ್ರೆ ನೀನು ಬದುಕ್ತೀಯಾ ಅಂತ ಹೇಳಿದ್ರು. ಯಾಕಂದರೆ ನಿಯತ್ಗೆ ಇನ್ನೊಂದು ಹೆಸರು ಇದೆ. ಆಮೇಲೆ ಮೊನ್ನೆ ಪ್ರೇಮ್ ಸರ್ ಆಡಿಯೋಲ್ಲಿ ಹೇಳಿದ್ರು, ತಾಯಿ ಋಣ ಮತ್ತು ನಾಯಿ ಋಣ 2 ತೀರ್ಸೋಕ್ಕಾಗಲ್ಲ. ಅದು ಯಾವಂತ ಆ್ಯಕ್ಚುಲಿ ಅದು ನಿಜ ಲೈಫಲ್ಲಿ. ಓಕೆ, ನಾಯಿ ಹಿಂದೆ ಓದೋನ್ಗೆ ಲೈಫಲ್ಲಿ ಸಕ್ಸಸ್ ಅಂತ ಸಿಕ್ಕಿರೋದು ನಾನೇ ಎಕ್ಸಾಂಪಲು. ಯಾಕಂದರೆ ಎಷ್ಟೊಂದು ಜನ ಅವಾಗ ಒಂಥರ ನೋಡೋರು ನಾಯಿ ಆಡಿಸೋನು ಅಂತ. ಸರಿ ಆಯಿತು, ನನಗೆ ಬೇರೆ ಕೆಲಸ ಗೊತ್ತಿರಲಿಲ್ಲ. ನನಗಿದು ಬಿಟ್ಟರೆ ಒಂದು ಆಫೀಸಲ್ಲಿ ಚಿಕ್ಕದಾಗಿ ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡಿದ್ದೆ. ನರಸಿಂಹಯ್ಯ ಸರು ನಮ್ಮ ಡ್ಯಾಡ್ ಹೇಳಿದ್ರು ಅಂತ ಹೋಗಿ ಅಲ್ಲಿ ಕಲ್ತ್ಕೊಂಡ್ಮೇಲೆ ಓಕೆ, ಒಂದು 2 ಇಯರ್ಸ್ ಸ್ಟ್ರಗಲ್ ಮಾಡಿದೆ. ಏನು ಡಾಗ್ ಸಿಕ್ಕಿರಲಿಲ್ಲ ಟ್ರೈನ್ ಮಾಡೋಕ್ಕೆ. ಇಷ್ಟೆಲ್ಲ ಬರ್ತೀವಂತ ಯಾವತ್ತೂ ಗೊತ್ತಿರಲಿಲ್ಲ. ಬಟ್ ಓಕೆ, ಏನೋ ಒಂದು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಇವತ್ತಿಗೆ ಇಲ್ಲಿಗೆ ಕರ್ಕೊಬಂದಿದ್ದಾರೆ. ನಂದೇನು ಎಫರ್ಟ್ ಇಲ್ಲ. ಇವರು ಮತ್ತು ಇವ್ರನ್ನ ಸಾಕಿದಾರಲ್ಲ ಓನರು, ಅವರೇ ನನ್ನನ್ನು ಬೆಳವಣಿಗೆಗೆ ಅವರೇ ಕಾರಣ. ಇದಕ್ಕೆ ಅಷ್ಟು ನಾನು ಹೇಳ್ಬೋದು ನಿಮಗೆ. ಯಾಕಂದರೆ ನಂದೇನು ಇಲ್ಲ ಇದರಲ್ಲಿ. ನಾನು ಬರೀ ಅದೇ ಇವಾಗ ಎಷ್ಟೋ ಜನ, ಸಾವಿರಾರು ಜನ ಟ್ಯಾಲೆಂಟ್ಗಳು ತುಂಬ ಜನ ಇದ್ದಾರೆ ಪ್ರಪಂಚದಲ್ಲಿ, ಇಲ್ಲೇ ಬೆಂಗಳೂರಲ್ಲಿದ್ದಾರೆ. ಬಟ್ ಅವರೆಲ್ಲ ಗುರ್ತಿಸ್ಕೊಳಕ್ಕಾಗ್ದಿರ ನನ್ನನ್ನು ಏನೋ ಒಂದು ಚಿಕ್ಕದು ಇಷ್ಟು ಸಾಧನೆ ಮಾಡಿದ್ದೀನಿ ಅಂತ ನೀವು ಹೇಳೋದಾದರೆ ಅದೆಲ್ಲ ಓನರ್ಗೆ ಮತ್ತು ಇವ್ರಿಗೆ ಕ್ರೆಡಿಟ್ ಹೋಗ್ಬೇಕು. ಆಮೇಲೆ ಅಂದರೆ ನಾನು ಈ ಓನರ್ಗಳು ಅಥವಾ ಅವ್ರಿಗೊಂದು ಮಕ್ಳ ಹತ್ರ ಸಾಕಿರ್ತಾರೆ, ಅವ್ರಿಗೊಂದು ನಂಬಿಕೆ ಇರುತ್ತೆ. ಓಕೆ, ಇವ್ರ ಹತ್ರ ಬಿಟ್ಟರೆ ಚೆನ್ನಾಗಿ ಇದು ಮಾಡ್ತಾರೆ, ಅದೆಲ್ಲ ಇರುತ್ತಲ್ಲ. ಆ ಥರದ್ದು ಫೇಸ್ ಮಾಡುವಾಗ ಸೊ ಆ ಜವಾಬ್ದಾರಿನೂ ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ಆ ಎಮೋಷನ್ಸ್, ಎಸ್ಪೆಷಲಿ ನಾಯಿ ವಿಚಾರದಲ್ಲಿ ಯಾರೇ ಆಗಲಿ ಸಾಕು, ಅವ್ರ ಮನೆಯವರು ಒಟ್ಟಿಗೆ ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡ್ತಾರೋ, ಎಷ್ಟು ಎಮೋಷನ್ಸ್ ಆಗಿರ್ತಾರೋ ಅದಕ್ಕಿಂತ ಜಾಸ್ತಿನೇ ಒಂದು ಪಟ್ಟಿರ್ತಾರೆ. ಓಕೆ, ಇದ್ರದ್ದು ಒಂದು ಚಿಕ್ಕದು ಒಂದು ಸ್ಟೋರಿ ಹೇಳ್ತೀನಿ ಸರ್. ನಾನು 2007 ಕಲ್ತಿದ್ದು. 9ವರೆಗೂ 10ವರೆಗೂ ಏನೂ ಇಲ್ಲ ಸರ್. ಡಾಗು ಆಚೆ ಇರೋದು, ಓನರ್ ಒಳಗಡೆ ಇರೋರು, ನಾನು ಹೋಗ್ತಿದ್ದೆ, ಟ್ರೈನ್ ಮಾಡ್ತಿದ್ದೆ. ಓಕೆ, ಅಲ್ಲಿ ಕೇಜಲ್ಲಿ ಇಟ್ಟಿರೋರು ಕೇಜಲ್ಲಿ ಕಟ್ಟಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಿದ್ದೆ. 2011 ಮೇಲೆ ಒಬ್ಬ ಸ್ಟಾರ್ ಸಿಗ್ದ ಸರ್, ಸಿಂಬಾ ಅಂತ. ಅವನು ನಾನು ಮತ್ತು ಗುಂಡಾಲಿದ್ದಾನಲ್ಲ, ಅವನೇ ಸರ್ ಸ್ಟಾರು. ಅವ್ರ ಓನರ್ ಸಿಕ್ಕಿದ್ರು ಸರ್, ವರುಣ್ ಅಂತ. ನನ್ನ ಲೈಫು ಇವತ್ತು ಈ ಥರ ಇದೆ ಅಂದರೆ ಆ ವರುಣೇ ನನ್ನ ಬ್ಯಾಕ್ ಇದು ಸರ್. ಅದು ಆ್ಯಕ್ಚುಲಿ ನಮ್ಮ ತಂದೆ ತಾಯಿ, ನನ್ನ ಎಲ್ಲ ರಿಲೇಟಿವ್ಸೇ ನಮ್ಮನ್ನು ದೂರ ಮಾಡಿಬಿಟ್ಟಿದ್ರು ಸರ್. ನಾವು ಕೆಲಸ ಮಾಡ್ತಾ ಇರಲಿಲ್ಲ, ಪೋಲಿಯಲ್ಲಿತ್ತಾ ಇದ್ವಿ, ಯಾರೂ ನಮ್ಮ ಮೇಲೆ ನಂಬಿಕೆ ಇರಲಿಲ್ಲ. ಆ ಟೈಮಲ್ಲಿ ಓಕೆ, ಅವ್ನು ಡಾಗ್ ತಂದಾಗ ಅವ್ನು ನಂಬಿ ನನಗೆ ಟ್ರೈನ್ ಮಾಡು ಅಂತ ಕೊಟ್ಟ ಸರ್.
ಅಲ್ಲಿಂದ ಶುರು ಆಯಿತು ಸರ್ ನಂದು ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು. ಅವನು ಒಬ್ಬ ನನ್ನನ್ನು ಫ್ಯಾಮಿಲಿ ಮೆಂಬರ್ ಥರ ನೋಡ್ಕೊಳ್ಳೋದು. ಬೇರೆ ಎಲ್ಲ ಓನರ್ಸ್, ಅದಕ್ಕೆ ಮುಂಚೆ ಓನರ್ಸು ಟ್ರೈನರ್ ಅಂದರೆ ಓಕೆ ಬಾಗ್ಲ ಹತ್ರ ನಿಂತ್ಕೊಂಡು ನಾಯಿ ಕೊಡ್ತಾಯಿದ್ರು, ಅದು ಡಾಗ್ ಕೊಡೋರು ಹೋಗ್ಬಿಟ್ಟು ಬಂದು ವಾಪಸ್ ಕೊಟ್ಟಿದ ತಕ್ಷಣ ನಂದು ಅವ್ರದ್ದು ರಿಲೇಷನ್ಶಿಪ್ ಮುಗ್ದೋಯ್ತು ಅಷ್ಟೇ. ಒಂದು 3 ತಿಂಗಳು ಟ್ರೈನ್ ಮಾಡ್ಸೋರು. ಅವ್ನು ನನ್ನ ಲೈಫಿಗೆ ಬಂದರು ಸರ್. ಇಲ್ಲ ನಾನೇ ಅವ್ರ ಲೈಫಿಗೆ ಹೋದೆ ಸರ್. ಯಾಕಂದರೆ ನನಗೆ ಬಂದರು ಅನ್ನೋದಕ್ಕೆ ತಪ್ಪಾಗತ್ತೆ. ನಾನೇ ಅವ್ರ ಲೈಫಿಗೆ ಹೋದ್ಮೇಲೆ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿ ಸರ್. ಅವನೇ ಎಲ್ಲ ಹೇಳ್ಕೊಟ್ಟಿದ್ದು. ಓಕೆ ಹಿಂಗೆ ಇರಬೇಕು ಟ್ರೈನಿಂಗ್ ಅಂದರೆ. ಬಟ್ ಅವ್ರು ನನ್ನ ಹತ್ರ ಟ್ರೈನಿಂಗ್ ಕಲ್ತ್ಕೊಳಕ್ಕೆ ಬಂದಿದ್ದು, ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ದು ಅವರು ಸರ್. ಹಾಂ, ಅಲ್ಲಿಂದ ಸಿಂಬಾ ಟ್ರೈನಿಂಗ್ ಜರ್ನಿ ಶುರು ಆಯಿತು. ಅವನು ದೊಡ್ಡ ಸಿಂಬಾ, ಇವನು ಜೂನಿಯರು. ಅವನದು ಫಸ್ಟ್ ಸಿನಿಮಾ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಡೇಸ್ ಮಲಯಾಳಂ ಸಿನಿಮಾ. ಮಲಯಾಳಂ ಸಿನಿಮಾನಲ್ಲಿ ಹೈಯೆಸ್ಟ್ ಹಿಟ್ಟು ಮತ್ತು ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಸಿನಿಮಾ ಅದೇ ಬ್ಯಾಂಗ್ಳೂರ್ ಡೇಸ್. ಅದರಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಸರ್ ನಮ್ಮಿಬ್ರಿಗೂ ಆ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿಸೋವಾಗ. ಬಟ್ ಅವ್ರದ್ದು ಕ್ರ್ಯೂನೇ ಬೇರೆ ಥರ ಇದೆ ಸರ್. ನಾನು 15 ಇಯರ್ಸ್ ಬ್ಯಾಕ್ ನೋಡಿರೋದು, ಆ ವರ್ಕ್ ಮಾಡಿರೋದು. ಅವ್ರದ್ದು ಕ್ರ್ಯೂನೇ ಬೇರೆ ಥರ ಸರ್. ಅವ್ರದ್ದು ಇಷ್ಟೇ ಬೇಕು, ಇದೇ ಥರ ಟ್ರೈನಿಂಗು ಹಿಂಗೆ ಬೇಕು ಸರ್, ಅದೇ ಥರ ಮಾಡಬೇಕು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಶಾರ್ಟ್ ಓಕೆ ಆಯಿತು ಅಂದಿದ ತಕ್ಷಣ ಇದು ಅಲ್ಲಿಂದ ಒಂದು ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಸಿನಿಮಾ ಅನ್ನೋ ಇದಕ್ಕೆ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಡೇಸ್ಗೆ ಬಂದಿದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇದು ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೆ ಇದೆ ಸರ್. ನಾನು ಮತ್ತು ಗುಂಡ ಆ ಟೈಮಲ್ಲಿ ಅಂದರೆ ಅವಾಗಲೇ ಹೇಳ್ತಾ ಇದ್ರಿ ನಾವು ಆಫ್ ಕ್ಯಾಮ್ರಾ ಏನೋ ಸಿಂಬಾ ಅಲ್ಲ ಮೊದಲು ಇದ್ದಿದ್ದು ಅಂತ. ಅದು ಆ್ಯಕ್ಚುಲಿ ಹೆಂಗಾಯ್ತು ನಾನು ಮತ್ತು ಗುಂಡಾಗೆ ನಿಮ್ಮನ್ನು ಹುಡುಕ್ ಬಂದಿದ್ದಂಗೆ ಅಂತ ಸರ್? ಅದೇ ನಾನೊಂದು ಇದರಲ್ಲಿ ಒಂದು ಹೇಳ್ತೀನಿ ಸರ್. ಎಲ್ಲರೂ ಹೇಳ್ತಾರೆ ಓಕೆ ಮನುಷ್ಯರಿಗೂ ಅದಾಗತ್ತೆ ಸರ್. ಈ ಪಾತ್ರ ನಾನು ಮಾಡಬೇಕಾಗಿತ್ತು, ಆ ಪಾತ್ರ ಅವ್ರ ಕೈ ಸಿಗಲ್ಲ, ಇನ್ಯಾರಿಗೋ ಸಿಗುತ್ತೆ. ಅವ್ರು ಅದಕ್ಕೆ ನ್ಯಾಯ ಒದಗಿಸ್ತಾರೆ ಸರ್. ಇವರು ಆ್ಯಕ್ಚುಲಿ ಇವರೆಲ್ಲ ಮಾತು ಬರಲ್ಲ ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಮಾಡ್ತಾರೆ ಸರ್. ಓಕೆ ಎಲ್ಲ ಮಾಡ್ತಾರೆ. ನಾನು ಅದಕ್ಕೆ ಫಸ್ಟು ರಾಕಿ ಅಂತ ಒಬ್ಬ ಇದ್ದಾನೆ ಸರ್. ಅವನನ್ನು ಸೆಲೆಕ್ಟ್ ಮಾಡಿದೆ ಸರ್. ಬಿಕಾಸ್ ಓಕೆ ಅವನನ್ನು ಸೆಲೆಕ್ಟ್ ಮಾಡಿ ಮಾಡೋಣ ಅಂತ ಈ ರಘು ಅಣ್ಣನ ಹತ್ರ ಕರ್ಕೊಂಡೋದೆ ಸರ್. ಇವ್ನು ಯಾರೋ ದಪ್ಪದಾಗಿದೆ ತಲೆ ಇದೆಲ್ಲ ನಮ್ಗೆ ವರ್ಕೌಟ್ ಆಗಲ್ಲ ಕಣ, ನನಗೇನೋ ಲುಕ್ಕು ಸರಿ ಇಲ್ಲ ಕಣ ಅಂತ ಹೇಳಿದ್ರು. ನನಗೆ ಇಸ್ ಒನ್ ಆಫ್ ದ ಬ್ರದರ್ ರಘು ಅಣ್ಣ. ಯಾಕಂದರೆ ಇವತ್ತು ನಂದು 7 ಇಯರ್ಸಿಂದ ಅವ್ರ ಜೊತೆಲೇ ಇದ್ದೀನಿ. ಅವ್ರು ಬಂದ್ಬಿಟ್ಟು ಸರಿ ಇದು ಬೇಡ ಸ್ವಾಮಿ ಇನ್ನೊಂದು ಚೆಕ್ ಮಾಡು. ಸರಿ ಓಕೆ ಆಯಿತು. ಹಾಗೆ ಬ್ಯಾಂಗ್ಳೂರ್ ಡೇಸ್ ಮಾಡಿದ್ನಲ್ಲ ಅವನು, ಸರಿ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ತೋರಿಸ್ದೆ. ಫಸ್ಟ್ ಟೈಮೇ ರಘು ಅಣ್ಣ ಓಕೆ ಆಯಿತು ಸರಿ ಇವನನ್ನಾಗೆ ಮಾಡ್ಸೋಣ ಅಂತ. ಸರ್ ಇವತ್ತಿನ ಕಾಲದಲ್ಲಿ ಮನುಷ್ಯನ ನಂಬಿ ದುಡ್ಡು ಹಾಕಿ ಓಕೆ ಅವನಿಗೆ ಸಿನಿಮಾ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಒಬ್ಬ ಪೆಟ್ ಮೇಲೆ ಅವ್ರಿಗೆ ಇನ್ವೆಸ್ಟ್ ಮಾಡಿ ಓಕೆ ಇಷ್ಟು ವರ್ಷ ಕಾಯ್ದು ಒಂದು 3 ಇಯರ್ಸು ಅವ್ರ ದುಡ್ಡು ಬರುತ್ತೋ ಬರಲ್ವೋ ಅನ್ನೋ ಇದ್ರಲ್ಲೂ ಓಕೆ ನಾನು ಇವ್ರನ್ನ ನಂಬಿದ್ದೀನಿ, ಅವ್ರು ಏನಾರು ಮಾಡಲಿ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು ಆ ಸಿನಿಮಾ ಮೇಲೆ ಹಾಕಿದ್ರು. ಮತ್ತು ನಮ್ಮ ಶಿವರಾಜ್ ಕೇರ್ಪೇಟೆ ಅವ್ರ ಬಗ್ಗೆ ಸರ್ ಲಿಟ್ರಲಿ ಅವತ್ತು ನಾನು ಮತ್ತು ಗುಂಡಾ ಸಿನಿಮಾ ಮಾಡುವಾಗ 2 ಎಂಡ್ವರೆಗೂ ನಾನು ಇದ್ದೀನಿ ಸರ್. ನೋ ಪ್ರೊಡಕ್ಷನ್ ನಥಿಂಗ್ ಸರ್, ಏನಿಲ್ಲ. ನಾನು ಶಿವಣ್ಣ ಮತ್ತು ವರುಣ್ ಅವರೆಲ್ಲ ಬೆಳೆದಿರೋದು ಐಫೈ. ವರುಣ್ ಎಲ್ಲ ಬೆಳೆದಿರೋದೇ ಐಫೈ ಸರ್. ಅವ್ರಿಗೆ ಗೊತ್ತೇ ಇಲ್ಲ ಇದು ನಾಯಿ ತೊಗೊಂಡು ಬಂದಮೇಲೆ ನಮ್ಮ ಜೊತೆ ಸೇರಿರೋದು. ಅದಕ್ಕೆ ಮುಂಚೆ ಅವ್ರದ್ದೆಲ್ಲ ಬೇರೆ ಲೈಫ್ ಸ್ಟೈಲ್ ಬೇರೆ ಇತ್ತು. ಅವರೆಲ್ಲ ರೋಡಲ್ಲಿ ಕೂತ್ಕೊಂಡು ಪೇಪರ್ ಪ್ಲೇಟಲ್ಲಿ ಊಟ ಮಾಡಿದ್ದೀವಿ ಸರ್, ಬಿಕಾಸ್ ಆಫ್ ರಘು ಅಣ್ಣಂಗೋಸ್ಕರ. ಯಾಕಂದರೆ ಅವರು ಫಸ್ಟ್ ಸಿನಿಮಾ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಎಲ್ಲರೂ ಈಚ್ ಆ್ಯಂಡ್ ಎವ್ರಿ ಒನ್ ಸರ್. ಡೈರೆಕ್ಟರ್ ಅಷ್ಟೇ ಶ್ರೀನಿವಾಸ್ ತಿಮ್ಮಯ್ಯ. ಓಕೆ ಎಲ್ಲರೂ ಕನ್ವಿನ್ಸ್ ಆಗೋರು ಸರ್. ರಾತ್ರಿ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ತಿದ್ವಿ. ಆ್ಯಕ್ಚುಲಿ ರೂಲ್ಸ್ ಇರೋದು 4 ಅವರ್ಸ್ ಡಾಗ್ ಮಾಡಬೇಕು ಅಂತ ಸರ್. ಇಲ್ಲಿ ಯಾರು 4 ಅವರ್ಸ್ ಮಾಡೋಕ್ಕಾಗಲ್ಲ. 4 ಅವರ್ಸ್ ಎಲ್ಲ ಹೋದರೆ ಪ್ರೊಡ್ಯೂಸರ್ ಹೊಟ್ಟೋಗ್ಬಿಡ್ತಾರೆ ಆಚೆ. ಇನ್ನು ಲೈಫಲ್ಲಿ ಸಿನಿಮಾ ಮಾಡಲ್ಲ ಮತ್ತು ಆ ಸಿನಿಮಾನು ಕಂಪ್ಲೀಟ್ ಮಾಡಲ್ಲ. ಆವಾಗ ಓಕೆ ನೈಟ್ ಅಂಡ್ 2 o'clock 3 o'clock ಆಗೋದು ಸರ್. ಬಟ್ ಆ ಸಿನಿಮಾ ಮಾಡೋನು ಸರ್ ಅವಾಗ ನೈಟು 2 o'clockಗೆ. ಶಿವಣ್ಣನ ಜೊತೆ ಒಂದು ರಾತ್ರಿ ಅವ್ರ ಹೆಂಡತಿ ಬಿಟ್ಟು ಹೋಗೋ ಸೀನ್ ಇರೋದು ಸರ್. ಅದು ನಿನ್ನ ನಾಯಿ ಬೇಕಾ ನಾನು ಬೇಕಾ ಅಂದ್ಬಿಟ್ಟು ಒಂದು ಸೀನ್ ಬರುತ್ತೆ. ಅದು ರಾತ್ರಿ 12:30 1 ಗಂಟೆಲಿ ತೆಗ್ದಿರೋ ಸೀನ್. ಅದು ಮಳೆ ಬರ್ತಾ ಇರುತ್ತೆ, ಡಿಸಿಲ್ ಆಗ್ತಾ ಇರುತ್ತೆ, ಅಲ್ಲೇ ಶಾರ್ಟು. ಓಕೆ ಅದು ಮಾಡೋದು ಸರ್. ಇದೆಲ್ಲ ರಘು ಅಣ್ಣಂಗೋಸ್ಕರನೇ ಅವರು ಸಕ್ಸಸ್ ಆಗಬೇಕು. ಓಕೆ ಅವ್ರಿಗೇನೋ ಒಂದು ಮಾಡ್ಬೇಕು. ಯಾಕಂದರೆ ಅವ್ರು ಇವಾಗ ಒಂದು ಸಿನಿಮಾ ಗೆಲ್ತು ಅಂದರೆ ಇನ್ನೊಂದು ಅಷ್ಟು ಸಿನಿಮಾ ಮಾಡ್ತಾರೆ ಅಂತ. ಅದೇ ಕಮಿಟ್ಮೆಂಟ್ಗೆ ಸೆಕೆಂಡ್ ಪಾರ್ಟ್ 2 ನಾನು ಒಪ್ಕೊಂಡು ಮಾಡಿದ್ದು. ಫಸ್ಟು ಓಕೆ ಆ ಸಿನಿಮಾ ಆಯಿತು. ಓಕೆ ಮಿಶ್ರ ಪ್ರತಿಕ್ರಿಯೆ ಅದು ಸಿನಿಮಾ. ಬಟ್ ಜಿ ಕನ್ನಡದಲ್ಲಿ ZEE5 ಒಂದು 75 to 100 more than 100 times ಅಲ್ಲೇ ಓಡಿಸ್ಬಿಟ್ಟಿದ್ದಾರೆ ಸರ್. ಯಾಕಂದರೆ ಎವ್ರಿ ಟೈಮ್ ಯಾರು ಮಾಡಿದಾಗ ನನ್ನ ಕ್ಲೈಂಟ್ಸ್ ಎಲ್ಲ ಮೆಸೇಜ್ ಮಾಡ್ತಾರೆ, ಓಕೆ ನಿನ್ನ ಸಿನಿಮಾ ಬರ್ತಾ ಇದೆ ನೋಡೋ ಜಿ ಕನ್ನಡದಲ್ಲಿ ಅಂತ ಥಿಯೇಟ್ರಲ್ಲಿ. ಓಕೆ ಅದಕ್ಕೋಸ್ಕರನೇ ಅದೇ ಚಾಲೆಂಜ್ ಮಾಡಿಕೊಂಡು ಈ ಸತಿ ಈ ಸಿನಿಮಾನಲ್ಲಿ 4 ನಾಯಿ ಯೂಸ್ ಮಾಡಿದ್ದೀವಿ. ಇವರಿಬ್ಬರು ಮೇನ್ ರೋಲು, ಇನ್ನಿಬ್ಬರನ್ನ ಒಂದು ಚಿಕ್ಕ ಮರಿ ಮತ್ತು ಇನ್ನೊಂದು ಜಾಕ್ಸನ್ ಅಂತ
ಅವ್ರು ಯೂಸ್ ಮಾಡಿಕೊಂಡು ಗೆಲ್ಲೇಬೇಕು, ಈ ಸತಿ ಏನಾರು ಆಗಲಿ ಗೆಲ್ಲೇಬೇಕು ಅಂದ್ಬಿಟ್ಟು ಎಲ್ಲರೂ ಒಂದು ಟೀಮ್ ಥರ ಮಾಡಿದ್ದೀವಿ. ಅದರಲ್ಲಿ ಒಂದಷ್ಟು ಜನ ಇದ್ದಾರೆ ಸರ್, ನನ್ನ ಕಾಟನ ಸಹಿಸ್ಕೊಂಡಿದ್ದಾರೆ ಈ ಸಿನಿಮಾನಲ್ಲಿ. ಫಸ್ಟ್ ಪಾರ್ಟಲ್ಲೂ ಸಹಿಸ್ಕೊಂಡಿದ್ದಾರೆ, ಶಿವಣ್ಣನೂ ಸೇರಿಸಿ. ಈ ಪಾರ್ಟಲ್ಲಿ ಕೌಶಿಕ್ ಅಂತ, ಆಮೇಲೆ ರಾಮ್ ಸುಧೀರ್ ಅಂತ ಇದ್ದಾನೆ ಸರ್ ನಮ್ಮ ಮ್ಯಾನೇಜರು, ಅವರು. ಆಮೇಲೆ ಈ ಮಂಜು, ಹಾಸನ್ ಮಂಜು ಅಂತ, ಅದ್ರ ಜೊತೆಗೆ ರಘು ಅಣ್ಣ, ಎಲ್ಲರೂ. ಇವಾಗ ನನಗೇನೋ ಅವ್ನಿಗೆ ಮಾಡೋಕ್ಕಾಗಲ್ಲ ಅಂದಾಗ ಕೋಪದಲ್ಲೇನೋ ಬೈದ್ರೆ ಯಾರು ಏನು ಮಾತಾಡ್ತಾರಿಲ್ಲ, ಹೊಟ್ಟೋಗ್ಬಿಡೋರು ಸುಮ್ಮನೆ. ಸರಿ, ಅವನೇ ಸಮಾಧಾನ ಆದಮೇಲೆ ಯಾರು ಒಬ್ರು ಸಮಾಧಾನ ಮಾಡೋಕ್ಕೆ. ಇವ್ರಿಷ್ಟು ಜನ ಎಫರ್ಟ್ ಹಾಕಿಲ್ಲ ಅಂದರೆ ನಾನು ಮತ್ತು ಕರಣ್ ಇವ್ರದ್ದೆಲ್ಲ ಏನು ಮಾಡೋಕ್ಕಾಗ್ತಿರಲ್ಲ ಸರ್. ಯಾಕಂದರೆ ಮೇಜರ್ ಬಂದು ಅವ್ರ ಸಪೋರ್ಟೇ ಬೇಕು. ಯಾಕಂದರೆ ಅಸೋಸಿಯೇಟು ಮತ್ತು ನಾವು ಹೇಳ್ತಿದ್ವಿ ಅಲ್ಲಿ, ರಘುವಣ್ಣ ಮೊನ್ನೆ ಸ್ಟೇಜ್ ಮೇಲೆ ಹೇಳಿದ್ರು, ಇಲ್ಲೆಲ್ಲ ಮ್ಯಾನೇಜರು, ದುಡ್ಡು, ಕ್ಯಾಶಿಯರ್ ಏನೂ ಇಲ್ಲ, ಎಲ್ಲಾನು ನಾವೇ ಅಂತ. ಅಲ್ಲಿ ಸೈಡು ನೋಡ್ಕೊಳ್ಳೋರು ನಾವೇ, ಅಸೋಸಿಯೇಟ್ಗಳೇ. ಡಾಗ್ಸ್ ಎಲ್ಲ ಮಾಡ್ತಿರ್ತೀವಿ, ಯಾವುದೋ ಸ್ಟ್ರೇ ಡಾಗ್ ಬಂದ್ಬಿಡುತ್ತೆ, ಕಚ್ಬಿಡುತ್ತೆ ಅನ್ನೋ ಭಯಕ್ಕೆ ಇವರೇ ಎಲ್ಲರೂ ನಿಂತ್ಕೊಳ್ಳೋರು ಸರ್. ಚೈನ್ ಲಿಂಕ್ ಮಾಡಿಕೊಂಡು, ಮತ್ತೆ ಕ್ರೌಡ್ ಬಂದ್ಬಿಡೋರು ಡಾಗ್ ನೋಡೋಕ್ಕೆ, ಎಲ್ಲ ಇವರೇ ನಿಂತ್ಕೊಳ್ಳೋರು. ಎಲ್ಲ ಕಡೆ ಮಾಡಿದ್ವಿ ಸರ್, ತುಂಬ ಒಳ್ಳೊಳ್ಳೆ ಲೊಕೇಶನಲ್ಲಿ ಮಾಡಿದ್ದೀವಿ. ಅದು ಈ ಸಿನಿಮಾ ಸಕ್ಸಸ್ ಆಗಲೇಬೇಕು ಅನ್ನೋ ಎಫರ್ಟ್ ಹಾಕಿ ಮಾಡಿದ್ದೀವಿ ಸರ್ ಇವತ್ತು. ಇಲ್ಲ, ಆ ಸಾಂಗ್ ನೋಡಿದ್ರೆ ಅದರಲ್ಲೇ ತುಂಬ ಆ ಒಂದು ಇಂಟೆನ್ಸಿಟಿ ಕಾಣ್ತಾ ಇದೆ. ಒಂದು ಇನ್ನೊಂದು, ಈ ಸಿನಿಮಾ ಶುರುವಾದಾಗ ಇದ್ರ ಕಲೆ ಡಬ್ಬಿಂಗ್ ಮಾಡಿಸಿದ್ದಾರೆ. ಆಮೇಲೆ ಮೊನ್ನೆ RP ಪಟ್ನಾಯಕ್ ಅವ್ರು ಬಂದಾಗ ಕಂಪೋಸಿಷನ್ ಮಾಡೋದು ಒಂದು ಸೆಷನ್ ಹಾಕಿದ್ರು. ಹೌದು, ಒಪ್ಪತ್ತೆ ಇಲ್ಲ ಅನ್ನೋ ಥರದ್ದು. ಇದೆಲ್ಲ ಅಂದರೆ ಆ್ಯಕ್ಟಿಂಗ್ ಮಾಡಿಸೋದಾಗಲಿ ಇದಾಗಲಿ, ಅಂದರೆ ನಾವೆಲ್ಲ ತುಂಬ ಸಿನಿಮಾಗಳು ನೋಡಿದ್ದೀವಿ ಈ ಥರದ್ದು, ಒಂದು ಪ್ರಾಣಿಗಳನ್ನ ಇಟ್ಕೊಂಡು ಪಿಕ್ಚರ್ ಮಾಡೋಂಥದ್ದು. ಅದು ನಾನು ಮತ್ತು ಗುಂಡ ಬಂದಮೇಲೆ ಅದು ಇನ್ನೂ ಜಾಸ್ತಿ ಆಗ್ತದೆ ಈಗ. ಸೊ ಈ ಒಂದು ಕೆಲಸ ಹೆಂಗೆ ಮಾಡಿಸಿದ್ರಿ ಅಂತ ಸರ್? ಇಲ್ಲ, ಫಸ್ಟ್ ಪಾರ್ಟ್ 1 ಆ ಸಿಂಬಾನೇ ಡಬ್ಬಿಂಗ್ ಮಾಡಿದ್ದ ಸರ್ ಅವನು. ಆ್ಯಕ್ಚುಲಿ ರಘು ಅಣ್ಣಂದೇ ಇದು ಥಾಟು. ಯಾಕಂದರೆ ಆ ಸಿನಿಮಾನಲ್ಲಿ ಅವನ ಕೈಲೇ ಡಬ್ ಮಾಡ್ಸೋಣ ಸ್ವಾಮಿ, ಅವನದು ಮರ್ಮರಿಂಗ್, ಅದು ಒಂಥರ ಕುಯ್ ಕುಯ್ಯನ ಸೌಂಡ್ ಎಲ್ಲ ಇದೆ. ಅವರು ಶೂಟಿಂಗ್ ನೋಡೋ ಟೈಮಲ್ಲಿ ಮಾಡಿದ್ರು. ಸರಿ ಮಾಡ್ಸೋಣ ಅಂದ್ಬಿಟ್ಟು ಸರಿ ಅವನ ಕೈಲೇ ಮಾಡಿಸಿದ್ವಿ. ಅದಾದಮೇಲೆ ಇವನು ಕರ್ಕೊಂಡೋದ್ವಿ. ಅವತ್ತೇನಾಗೋಯ್ತು, ಬಂಟಿಂಗ್ ಕರ್ಕೊಂಡೋಗಿದ್ದ ದಿವಸ ಅವ್ನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು. ಅದೇ ಹೇಳಿದ್ನಲ್ಲ ಸರ್, ನಾವು ಅವತ್ತು ಹೇಳಿದ್ನಲ್ಲ, ಯಾರೇ ಒಬ್ಬ ಆ್ಯಕ್ಟ್ರ್ ಮೇಲೆ ದುಡ್ಡು ಹಾಕಬೇಕು ಅಂದಾಗ ಅವ್ನಿಗೆ ಚಾನ್ಸ್ ಸಿಗಲ್ಲ, ಇನ್ನೊಬ್ಬಂಗೆ ಸಿಗುತ್ತೆ ಅಂತ. ಹಿಂಗೆ ಇವನಿಗೆ ಅದೇ ಇವನಿಗೆ ಹುಡುಕೋ ಬಂತು, ನೀನೇ ಬಂದು ಡಬ್ ಮಾಡು ಅಂದ್ಬಿಟ್ಟು. ಹಂಗೇನೆ ಮತ್ತೆ ಇದೇ ಥರನೇ ಸರ್, ಎಲ್ಲ ನಾವು ಅಂದ್ಕೊಳ್ಳೋದೇ ಬೇರೆ ಸರ್. ಸಿನಿಮಾನಲ್ಲಿ ಈ ಡಾಗ್ ಮಾಡಿಸ್ಬೇಕು, ಆ ಡಾಗ್ ಮಾಡಿಸ್ಬೇಕು ಅಂತ ಇರುತ್ತೆ ಸರ್. ಬಟ್ ಆದರೆ ಆ ಸಿನಿಮಾಗೆ ಮತ್ತು ದೇವ್ರದ್ದು ಸಂಕಲ್ಪ ಇರುತ್ತೆ ಸರ್, ಇದೇ ಮಾಡಬೇಕು ಅಂತ. ಅದನ್ನೇ ಯಾಕಂದರೆ ರಘು ಅಣ್ಣ ಬಂದ್ಬಿಟ್ಟು ಜಾಕ್ಸನ್ನ ಸೆಲೆಕ್ಟ್ ಮಾಡಿದರು. ನಾನು ಫೋರ್ಸ್ ಮಾಡಿ ಇಲ್ಲ ಇವನ ಕೈಲೇ ಮಾಡಿಸ್ಬೇಕು, ಇವನೇ ಸರ್. ನಾನು ಅವ್ರ ಮನೆಯಲ್ಲಿ ಎಲ್ಲ ಓನರ್ ಮನೇಲಿ ಊಟ ಮಾಡ್ಬಿಟ್ಟಿದ್ದೀನಿ ಸರ್. ಅವ್ರ ಋಣ ನನ್ನ ಮೇಲಿರುತ್ತೆ. ನನ್ನ ಕೈಲಿ ಟ್ರೈನಿಂಗ್ ಮಾಡಿಬಿಟ್ಟು ಓಕೆ ನೀನು ಡಾಗ್ನ ಅಂತ ಕಳಿಸ್ಬೋದು, ಬಟ್ ಡಾಗ್ನ ಸಕ್ಸಸ್ ಮಾಡಿ ಮೈಲ್ಸ್ಟೋನ್ ಸರ್. ನಾನು ಸತ್ತೋಗ್ಬಿಡ್ತೀನಿ, ಎಲ್ಲರೂ ಸತ್ತೋಗ್ಬಿಡ್ತಾರೆ ಸರ್. ಸಿನಿಮಾ ಸಾಯಲ್ಲಲ್ವ ಸರ್, ಲೈಫ್ ಟೈಮ್ ಇರುತ್ತೆ ಸರ್. ಅದು ಮೈಲ್ ಸ್ಟೋನ್. ಅದಕ್ಕೋಸ್ಕರನೇ ನನಗೆ ತುಂಬ ಯಾರು ಬೇಕಾಗಿರ್ತಾರೆ. ಇವಾಗ ನನ್ನ ಜೊತೆ 3 ವರ್ಷ 4 ವರ್ಷ ನನ್ನ ಕೈಲಿ ಬೈಸ್ಕೊಂಡು, ನಾನು ಏನು ಕಾಟ ಕೊಡ್ತೀನಿ ಎಲ್ಲ ಸಹಿಸ್ಕೊಂಡು ಟ್ರೈನಿಂಗ್ ಮಾಡಿಸಿ ಈ ಥರ ಸಕ್ಸಸ್ ಆಗಿ ಸರ್, ನಾನು ಇವಾಗ ಸರ್ ಪ್ರೈಸ್ ಗೆದ್ದಿದ್ದಾರೆ. ನನ್ನ ಮನೆಗೆ ಏನು ಕೇಳಲ್ಲ ಸರ್, ಅವ್ರ ಮನೇಲಿ ಇಟ್ಕೊಂಡಾಗ ಟ್ರೋಫಿ ಇಟ್ಟಿರ್ತಾರೆ, ಅವರೇ ಕಂಪೇರ್ ಮಾಡ್ಕೋತಾರೆ. ನನ್ನ ಮಗ ಒಂದು ದಿವಸ ಇದು ಸ್ವಂತ ಮಗ ಗೆದ್ದಿರಲ್ಲ, ಇವನ್ ಕರ್ಕೊಬಂದಿರೋನ್ ಗೆದ್ದಿದ ನೋಡು ಅಂತ ಖುಷಿ ಪಡ್ತಾರಲ್ಲ ಸರ್, ಅದೇ ನನ್ನ ಸಕ್ಸಸ್ಸು ಸರ್. ಅಷ್ಟೇ. ಎಷ್ಟು ಡಾಗ್ಸ್ನ ಟ್ರೈನ್ ಮಾಡಿದ್ರಿ ಸರ್? ಇವಾಗವರೆಗೂ ಒಂದು 2000 ಡಾಗ್ಸ್ ಟ್ರೈನ್ ಮಾಡಿದ್ದೀನಿ ಸರ್. ನಂದು ಸ್ಕೂಲ್ ಇದೆ ಸರ್, K9 ಗುರುಕುಲ್ ಅಂತ. ಈ K9 ಗುರುಕುಲಲ್ಲಿ ವರುಣ್, ವೇಣು, ಇನ್ನೂ ಒಂದಷ್ಟು ಜನ ಇದ್ದಾರೆ ಸರ್. ಅವರೆಲ್ಲ ಬಂದು ಇಲ್ಲಿ ಒಂದು ಪಿಲ್ಲರ್ ಸರ್. ಅವರೆಲ್ಲ ಬಂದು ಇದು ಸ್ವಾಮಿ ಏನೋ ಬಂದು ಅಲ್ಲಿ ಬೆಳಗ್ಗೆ ಹೋಗಿ ನಿಂತ್ಕೊಂಡಿದ ತಕ್ಷಣ ಇವರೆಲ್ಲರೂ ಅಲ್ಲಿ ಬರ್ತಾರೆ. ಮತ್ತು ಮೇಜರಾಗಿ ಬಂದ್ಬಿಟ್ಟು ಈ ಪಿಲ್ಲರ್ ಜೊತೆಗೆ ಓನರ್ ಅನ್ನೋ ಇಟ್ಗೆ ಇರಬೇಕು ಸರ್. ಅದೇ ಜೋಡಿಸೋದು. ಅವ್ರಿಲ್ಲ ಅಂದರೆ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ಸರ್. ಓನರೇ ಮೇಯ್ನು. ಯಾರು ಏನೇ ಟ್ರೈನ್ ಆಗ್ಬೋದು ಸರ್. ಅವರು ಸೀಸರ್ ಮಿಲನ್ ಬಗ್ಗೆ ಹೇಳ್ಬೋದು, ಎಲ್ಲರ ಬಗ್ಗೆ ಹೇಳ್ಬೋದು ಸರ್. ಓನರ್ ಇದ್ರೇ ಅವ್ನು ಸೀಸರ್ ಮಿಲನ್ ಆಗೋದು, ಸ್ವಾಮಿ ಆಗೋದು ಸರ್. ಓನರ್ ಡಾಗ್ ಕರ್ಕೊಬಂದಿಲ್ಲ ಅಂದರೆ ಯಾರು ಏನೂ ಆಗಲ್ಲ ಸರ್. ಮೇಜರ್ ಏನೇ ಕ್ರೆಡಿಟ್ ಹೋಗ್ಬೇಕಂದ್ರೂ ಅವ್ರಿಗೆ ಹೋಗ್ಬೇಕು ಸರ್. ಇವಾಗ ನನ್ನನ್ನು ನಂಬಿ ಅವ್ರ ಸ್ವಂತ ಮಕ್ಕಳು ಥರ ಸರ್. ಎಲ್ಲರೂ ಇವಾಗ ಫಸ್ಟು ಹೇಳಿದ್ನಲ್ಲ 2009 to 11 ಎಲ್ಲ ನಾಯಾಚೆ ಬಿಡ್ತಿದ್ರು. 11 ಆದಮೇಲೆ ಒಂದು ಚೇಂಜ್ ಆಯಿತು ಸರ್. ಅವರು ಡಾಗ್ ಮೇಲೆ ಮಲಗಿರುತ್ತೆ, ಅವ್ರ ಕೆಳಗಡೆ ಓನರ್ ಕೆಳಗಡೆ ಮಲಗಿರೋರು ಸರ್. ಇವತ್ತವರೆಗೂ ಹಂಗೆ ನಡ್ಕೊಂಬರ್ತಾ ಇದೆ. ಡಾಗ್ಸ್ ಮೇಲಿರುತ್ತೆ, ಓನರ್ ಕೆಳಗಡೆ ಮಲಗಿರ್ತಾರೆ. ಅದಕ್ಕೆ AC ಹಾಕ್ಬಿಟ್ಟು ರಗ್ಗೊದಿಸಿರ್ತಾರೆ ಸರ್. ಆ ಥರ ಎಲ್ಲ ಇದ್ದಾರೆ ಸರ್. ಇವತ್ತಿಗೂ ನಾನೊಂದು 50 to 60 ಡಾಗ್ಸ್ ಟ್ರೈನ್ ಮಾಡ್ತೀನಿ. ಸ್ಕೂಲಿಗೆ ಬೆಳಗ್ಗೆ ಕರ್ಕೊಂಬರ್ತಾರೆ. ಅವ್ರದ್ದು ಬೆಳಗ್ಗೆ ರೋಟಿನೇ ಬೆಳಗ್ಗೆ 6 o'clock ಶುರು ಆಗುತ್ತೆ ಸರ್ ಟ್ರೈನಿಂಗು. ಎಲ್ಲರೂ ಮಾರತಹಳ್ಳಿಯಿಂದ, ದೇವನಹಳ್ಳಿಯಿಂದ ನನ್ನ ಜಾಗಕ್ಕೆ ಕರ್ಕೊಂಬರ್ತಾರೆ ಸರ್. ಬಿಕಾಸ್ ಆಫ್ ಒಂದೇ, ಇಲ್ಲಿ ಬಂದರೆ ಡಾಗ್ ಕಲಿಯುತ್ತೆ ಅನ್ನೋದೊಂದು ನಂಬಿಕೆ. ಅದನ್ನು ಉಳಿಸಿದ್ದೀನಿ ಸರ್, ನಾನು ಉಳಿಸ್ಕೊಂಡಿದ್ದೀನಿ.
ಇವತ್ತವರೆಗೂ ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ನಂದು ಇಲ್ಲಿ ಪ್ಯೂರ್ ಬಂದ್ಬಿಟ್ಟು ಓನರು ಮತ್ತು ಡಾಗ್ ಬಾಂಡಿಂಗ್ ಅಷ್ಟೇ ಸರ್. ದುಡ್ಡು ಬರುತ್ತೆ ಹೋಗುತ್ತೆ, ಬಟ್ ಆ 2 ಬಾಂಡಿಂಗಿಂದ ನಾನು ಇವತ್ತು ಚೆನ್ನಾಗಿದ್ದೀನಿ ಸರ್ ಅಷ್ಟೇ. ನಾನು ಏನಾದ್ರು ದುಡ್ಡು ಮಾಡ್ತಿದ್ದೀನಿ ಅಂದರೆ ಆ ಇಬ್ಬರು ಬಾಂಡಿಂಗಿಂದನೇ ನಾನು ಇವತ್ತು ಚೆನ್ನಾಗಿರೋದು ನಾನು ಸರ್. ಹೇಗೆ ಟ್ರೈನ್ ಮಾಡ್ತೀರಾ? ಮರಿಯಿಂದನೇ ಟ್ರೈನ್ ಮಾಡ್ತೀರಾ ಅಥವಾ ಸರ್ ಐಡಲ್ ಟೈಮ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಮುಗ್ದಿದ ತಕ್ಷಣ ಶುರು ಮಾಡ್ತೀವಿ ಸರ್ ಟ್ರೈನಿಂಗು. ಒಂದು 4 ಮಂತ್ಸು ಅಲ್ಲಿಂದ ಶುರು ಆಗುತ್ತೆ. ನಾನು ಫಸ್ಟು ಅವ್ರಿಗೆ ಕೇಳೋ ಕ್ವಶನ್ ಸರ್, ನೀವು ಡಾಗ್ನ ಕರ್ಕೊಂಡು ಬಂದಾಗ ನೀವು ಬರಬೇಕು ಅಂತ ಕೇಳ್ತೀನಿ ಸರ್. ಓಕೆ, ನಿಮ್ಮ ಕಮಿಟ್ಮೆಂಟು ಇದ್ದರೆ ಮಾತ್ರ ನಾನು ಒಪ್ಕೊಳ್ಳೋದು ಅವ್ರ ಹತ್ರ ಟ್ರೈನಿಂಗಿಗೆ. ಅವರು ಎವ್ರಿ ಡೇ ಬಂದು ಟ್ರೈನ್ ಮಾಡಬೇಕು ಸರ್. ಸ್ಟಾರ್ಟಿಂಗ್ ಒಂದು 1 ವೀಕ್ 2 ವೀಕ್ಸು ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ಸರ್. ಯಾಕಂದರೆ ಡಾಗ್ ಕಲ್ತ್ಕೊಬಿಡುತ್ತೆ, ಬಟ್ ಓನರ್ ಕಲಿಯೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಇವ್ರು ಸಿಕ್ಕಾಪಟ್ಟೆ ಸ್ಪೀಡ್ ಇರ್ತಾರೆ ಸರ್, ಇವ್ರು ಬೇಗ ಕಲಿಯುತ್ತೆ. ಅವ್ರು ಅದನ್ನೇ ನನ್ನ ನೋಡ್ತಿರ್ತಾರೆ. ನಾನೇನು ಮಾಡೋವಾಗ, ನಾನು ಟ್ರೈನ್ ಮಾಡೋವಾಗ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ನಾನು ಮಾಡೋವಾಗ ಅಟ್ಲೀಸ್ಟು ಓಕೆ ಅವ್ರಿಗೊಂದು ರೆಫರೆನ್ಸ್ ಸಿಗಲಿ ಅಂದ್ಬಿಟ್ಟು. ದೆನ್ ಹಂಗೆ ಆಗ್ತಾ ಒಂದು ಸ್ವಲ್ಪ ದಿನ ಅದೇ ಸರ್ ಏನಂದು ಗೊತ್ತಾ, ಡೆಂಟಾಗೋಗಿರುತ್ತೆ ಕಾರು. ಅದು ಡೆಂಟು ತೆಗಿತೀವಿ ಇಬ್ರಿಗೂ, ಓನರ್ಗೂ ಮತ್ತು ಡಾಗಿಗೆ ಡೆಂಟು ತೆಗಿತೀನಿ. ಅದು ತೆಗೆದ್ಮೇಲೆ ನೀಟಾಗಿಬಿಡುತ್ತೆ ಸರ್. ಆವಾಗ ಕ್ಲೀನಾಗಿ ಒಂದು ಬರುತ್ತೆ. ಶೋ ಅನ್ನೋದು ಬಂದ್ಬಿಟ್ಟು ಎಲ್ಲರೂ ಶೋಲೇನು ದುಡ್ಡು ಬರಲ್ಲ, ಏನು ಬರಲ್ಲ ಸರ್. ಶೋ ಅನ್ನೋದೊಂದು ನಮ್ಮ ಓಕೆ ನನ್ನ ಮಗ ಏನೋ ಕಲ್ತಿದ್ದಾನೆ, ನನ್ನ ಮಗಳು ಏನೋ ಕಲ್ತ್ಬಿಟ್ಟು ಸರಿ ಅದರಿಂದ ಏನಾರು ಅಂದರೆ ಖುಷಿಗೆ ಬರ್ತೀವಿ ಸರ್, ಖುಷಿಗೆ ಹೋಗ್ತೀವಿ. ಅಲ್ಲಿ ಶೋಲ್ಲಿ ವಿನ್ ಆದಾಗ ಡಬಲ್ ಧಮಾಕ ಸರ್. ಎಲ್ಲರೂ ಎಂಜಾಯ್ ಮಾಡ್ತಾರೆ. ಮತ್ತು ಯಾರು ಬಂದ್ಬಿಟ್ಟು ಎಲ್ಲರೂ ಓನರ್ಸ್ ಬಂದ್ಬಿಟ್ಟು ನನ್ನ ನಾಯಿ ಗೆಲ್ಲಬೇಕು, ನನ್ನ ನಾಯಿ ಇದು ಮಾಡಬೇಕು ಅಂತ ಯಾರು ಹೋಗಲ್ಲ ಸರ್. ಸುಮ್ಮನೆ ಜನರಲ್ ಆಗಿ ಓಕೆ ಇವ್ರನ್ನೂ ಒಂದು ಸತಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಇದು ಸೀರಿಯಲ್ದು ಓಕೆ. ಈ ಸಿನಿಮಾ ಜೊತೆಗೆ ಓಕೆ ಸರ್, ಈ ಸೀರಿಯಲ್ಗಳಿಗೆಲ್ಲ ಮಾಡಿಸೋಂಥದ್ದು ಈಗ ರೀಸೆಂಟ್ಲಿ 1-2 ಚಾನಲ್ ಬರ್ತಾ ಇದೆ. ಓಕೆ, ಈಗ ನಾನೇನ ಬಿಡಲಾರೆ ಆಗಿರ್ಬೋದು, ಬೈ ಅಮ್ಮ ಯಾವ್ದೋ ಹೇಳಿದ್ರಲ್ಲ ಅವನು ಮತ್ತು ಶ್ರಾವಣಿ, ಕೂತ್ಕೊ ಇಲ್ಲಿ, ಸಿಕ್ ಡೌನ್ ಮಾಡಿ. ಅಂದರೆ ಅಷ್ಟೊಂದು ಎಪಿಸೋಡ್ಸ್ವರೆಗೂ ಕರ್ಕೊಂಡು ಹೋಗೋಂಥ ಓನರ್ಸ್ಗೂ ಅದು ಪ್ರೈಡ್ ಅಲ್ವಾ? ಮತ್ತೆ ಸರ್ ಇವಾಗ ಇವನು ಸಿಂಬಾ ಸರ್, ಜೂನಿಯರ್ ಸಿಂಬಾ. ಅವನು ಮತ್ತು ಶ್ರಾವಣಿನಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ ಸರ್. ಬೈಲ್ ಬಂಟಿ, ಬೈಲ್ ಕಮ್ಯ ಸೆಟ್ ಡೌನ್. ಓಹೋ, ಇವನು ಸಿಂಬಾ, ಅವನು ಮತ್ತು ಶ್ರಾವಣಿಲಿ ಆ್ಯಕ್ಟ್ ಮಾಡ್ತಿದ್ದಾನೆ. ಇವತ್ತಿಗೆ 550 ಎಪಿಸೋಡ್ ಆಗಿದೆ ಸರ್. ಇವನೊಂದು 300 ಎಪಿಸೋಡ್ ಬಂದಿದ್ದಾನೆ ಸರ್. 350 ಎಪಿಸೋಡ್ ಬಂದಿದ್ದಾನೆ. ಶುರು ಆದಾಗ ಓಕೆ ಸೀರಿಯಲ್ ಅವ್ರು ಹೇಳಿದ್ರು ಒಂದು 2 years ಅಗ್ರಿಮೆಂಟ್ ಹಾಕ್ಕೊಡ್ಬೇಕು ಅಂತ. ಸರಿ ಆಯಿತು, ಹಿಂಗೇನು ಬೇರೆ ಕಮಿಟ್ಮೆಂಟ್ ಮಾಡಲ್ಲ ಅಂದ್ಬಿಟ್ಟು ಹಾಕಿದ್ವಿ ಸರ್. ಆಮೇಲೆ ಇವಾಗ ಒಂದು 350 ಎಪಿಸೋಡ್ ಮಾಡಿದಾನೆ. ಸೀರಿಯಲ್ ಬೇರೆ ಸರ್, ಸೀರಿಯಲ್ದು ಶೂಟಿಂಗೇ ಬೇರೆ, ಸಿನಿಮಾ ಶೂಟಿಂಗೇ ಬೇರೆ ಸರ್. ಸಿನಿಮಾ ಬಂದ್ಬಿಟ್ಟು ಇದು ಕೆಲಸ ಅವನಿಗೆ ಬೇಕು ಅಂದರೆ ಆ ಕೆಲಸ ಅದು ಕೊಡಲೇಬೇಕು ಸರ್. ಇವನು ಸೀರಿಯಲಲ್ಲಿ ಓಕೆ ಸರ್, ಅನಿಲ್ ಸರ್ ಅಂತ ಡೈರೆಕ್ಟ್ರು ಮತ್ತು ನನಗೆ ಶಶಿ ಅಣ್ಣ ಅಂತ ಮ್ಯಾನೇಜರು, ಅವರು ಅಷ್ಟೇ ಸರ್. ಇವ್ನು ದಿನ ಬೆಳಗ್ಗೆ ಓಕೆ ಅವನು ಪ್ರೊಡಕ್ಷನ್ ಹುಡುಗ ಇದ್ದಾನೆ ಸರ್. ಬೆಳಗ್ಗೆ ಫೋನ್ ಮಾಡ್ಬಿಡ್ತಾನೆ, ಸರ್ ಬರ್ತಾ ಇದ್ದೀರಾ, ಸಿಂಬಾ ಕರ್ಕೊಂಬರ್ತಾ ಇದ್ದೀರಾ ಹೀರೋನ ಅಂತಾನೆ. ಬರ್ತಾ ಇದ್ದೀನಿ. ಸರಿ ಸರ್, ಅವ್ನಿಗೊಂದು 1/2 kg ಚಿಕನ್ ಇದೆ ಮತ್ತು ಎಗ್ ಎಷ್ಟು ಬೇಕು ಸರ್ ಅಂತ. ಸರಿ ಎಲ್ಲ ರೆಡಿ ಮಾಡಿಬಿಟ್ಟು ಅದು ಸರ್ ಬೇರೆಯವ್ರಿಗೆಲ್ಲ ಹಿಂಗೆ ಓಪನಾಗಿ ಕೊಡ್ತಾರೆ. ಇವನ್ನೆಲ್ಲ ಮುಚ್ಚಿಬಿಟ್ಟು ಇವ್ನಿಗೆ ದೃಷ್ಟಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವನಿಗೆಲ್ಲ ಎತ್ತಿಟ್ಬಿಟ್ಟು ಇವಂದೇ ಸಪ್ರೇಟ್ ಜಾಗ ಸರ್. ಅಲ್ಲೂ ಅಷ್ಟೇ ಫುಲ್ ಇಡೀ ಟೋಟಲ್ ಸೀರಿಯಲ್ ಟೀಮು ಇವನನ್ನ ಯಾರು ಒಂದು ಅನಿಮಲ್ ಥರ ಟ್ರೀಟ್ ಮಾಡಲ್ಲ ಸರ್. ಆ್ಯಸ್ ಎ ಪರ್ಸನ್ ಇವನು ಒನ್ ಆಫ್ ದ ಆರ್ಟಿಸ್ಟು, ಹೀರೋ, ಮೇಯ್ನ್ ರೋಲು ಅಂದ್ಬಿಟ್ಟೆ ಆ ಸೀರಿಯಲಲ್ಲಿ ಮಾಡ್ತಾರೆ ಸರ್. ಇನ್ನೊಂದು ಹೇಳಬೇಕು, ನಾನು ಮತ್ತು ಗುಂಡ ಪಾರ್ಟ್ 2 ಅಲ್ಲಿ ತೀರ್ಥಹಳ್ಳಿಯಲ್ಲಿ ಶೂಟ್ ಮಾಡಿದ್ವಿ ಸರ್. ಒಂದು ಗುಡ್ಸ್ಲು ಮನೆ ಸರ್. ಅವ್ರದ್ದು ಮನ್ಸು ಎಷ್ಟು ದೊಡ್ಡದು ಅಂದರೆ ನಮಗೆ ಶೂಟಿಂಗಿಗೆ ಅಂಥ ಮನೆನೇ ಬೇಕಾಗಿತ್ತು. ಇದು ಆ್ಯಕ್ಚುಲಿ ಇದು ಹೇಳಿದ್ರೆ ಅವ್ರಿಗೆ ಅದು 2 ಹುಡುಗಿರು ಸರ್, ಅಪ್ಪ ಅಮ್ಮ. ಅವರು ಒಬ್ರು ಅಮ್ಮ ಬಂದ್ಬಿಟ್ಟು ನರ್ಸ್ ಕೆಲಸ ಮಾಡ್ತಾರೆ ಸರ್. ಅವ್ರ ಮನೇಲಿ ಶೂಟಿಂಗ್ ಸರ್. ಡೇ ಫುಲ್ಲು ಅವ್ರು ನಮಗೆ ಮನೆ ಬಿಟ್ಕೊಟ್ಬಿಟ್ಟು ಅವ್ರು ಆಚೆ ಕೂತಿರೋರು ಸರ್. ಹೋಗೋವಾಗ ಇವನ್ಗೆ ಅವ್ರ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇರ್ಲಿಲ್ಲ ಸರ್. ಇವನ್ಗೋಸ್ಕರ ಇವ್ನು ಹೋದ್ಮೇಲೆ ಇವ್ನು 2 ದಿನ ಆ್ಯಕ್ಟ್ ಮಾಡಿದ್ದು ನೋಡಿದ್ಮೇಲೆ ಇವನ್ಗೋಸ್ಕರ ಅವರೇ ಮನೆಯಲ್ಲಿ ಒಲೆಯಲ್ಲಿ ಚಿಕನ್ ಬೇಯಿಸೋರು ಸರ್. ಲಾಸ್ಟಲ್ಲಿ ಹೋಗೋವಾಗ ನಿಂಬೆಹಣ್ಣು, ಮೆಣಸಿನ್ಕಾಯಿ, ಉಪ್ಪು ಇಳಿ ತೆಗ್ದ್ಬಿಟ್ಟು, ಯಾಕಂದ್ರೆ ಊರು ತುಂಬ ಬರೋರು ಸರ್ ಅಲ್ಲಿಂದ ಇವನು ನೋಡೋಕ್ಕೆ. ಗುಂಡ ಅನ್ಕೊಂಡೇ ಬರೋರು. ಇವಂಗೆಲ್ಲ ಮಾಡೋರು ಸರ್. ನೋಡಿ ಎಲ್ಲೆಲ್ಲಿ ಏನೇನು ನಮಗೆ ಸಿಗುತ್ತೆ ಅನ್ನೋದು. ಒಬ್ಬ ಸಿಂಬಾಗೆ ಇಷ್ಟೊಂದೆಲ್ಲ ಅಭಿಮಾನಿಗಳು ಮತ್ತು ಅವನಿಗೆ ದೃಷ್ಟಿ ಆಗ್ಬಿಡುತ್ತೆ ನೋಡಿ. ಈ ಥರ ಪ್ರೀತಿಯಿಂದಾನೆ ಸರ್ ಎಲ್ಲರೂ ಪೆಟ್ಟು. ಯಾಕಂದರೆ ನಾವು ಬೈಬೋದು ಸರ್. ಇವತ್ತು ನಾನು ಯಾರೋ ಇವಾಗ ಓನರೇ ಇವಾಗ ಏನೋ ನಂಗೆ ಅಂದ ಅಂತ ನಾನು ಬೈಬೋದು. ಇವನು ನನಗೆ ಬೈಯಲ್ಲ ಸರ್. ನಾನು ಇವ್ನಿಗೆ ಹೊಡೀಲಿ, ಬೈಲಿ, ಗುದ್ಲಿ, ಏನೇ ಮಾಡಲಿ ವಾಪಸ್ ನನಗೆ ಬೈಯಲ್ಲ ಸರ್. ನೆಕ್ಸ್ಟ್ ಡೇ ಬಂದಿದ ತಕ್ಷಣ ನನ್ನ ಜೊತೆ ಅದೇ ಪ್ರೀತಿಯಿಂದ ಮಾತಾಡ್ತಾನೆ. ಅದೇ ಸರ್ ಡಾಗ್ನ ರಿವರ್ಸ್ ಮಾಡಿದ್ರೆ ಗಾಡು ಸರ್, ಇವರೇ ಸರ್.
ಅದು ದೇವರು ಸರ್ ಅಷ್ಟೇ ಇವರು. ಸೊ ಈ ಒಂದು ಸಂದರ್ಭ ನಿಮ್ಮನ್ನು ಮಾತಾಡ್ಸಂಗಾಯ್ತು. ಮತ್ತು ಅದೇ ಈ ಒಂದು ಇತ್ತು ಬೇಬಿ ಶ್ಯಾಮಲಿದ್ದು ಇದರದೆಲ್ಲ ಸಿನಿಮಾ ಮಾಡ್ತಿದ್ರಲ್ಲ ಅವಾಗ, ಆನೆ ಮತ್ತು ಒಂದು ನಾಯಿ ಮರಿ ಒಂದು ಕೋತಿನೆಲ್ಲ ಇಟ್ಕೊಂಡು. ಸೊ ಆ ಥರದ್ದು ಇವತ್ತಿನ ಮಕ್ಕಳಿಗೂ ಕೂಡ ತುಂಬ ಅಂದರೆ ಈ ಜನ್ರೇಷನ್ಗೆ ಈ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಿದೆ. ಸೊ ಅದೊಂದು ಖುಷಿ ವಿಷಯ. ಸೊ ನೀವು ಆಸ್ ಎ ಟ್ರೈನರು ಇವತ್ತಿನ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅಂದರೆ ಮನುಷ್ಯರಿಗಿಂತ ಜಾಸ್ತಿ ಪೆಟ್ಸ್ ಜೊತೆಗೆ ಮನುಷ್ಯ ಬೆರೀತಾ ಇದ್ದಾನೆ ಅನ್ನೋದು ಸರ್. ಆ್ಯಕ್ಚುಲಿ ಅದ್ರದ್ದು ನಿಮ್ಗೊಂದು ಹೇಳ್ತೀನಿ, ತುಂಬ ಜನ ಸಿಂಗಲ್ ಪೇರೆಂಟ್ಗಳೇ ಒಂದೇ ಮಗು ಇರುತ್ತೆ, ಅವನಿಗೆ ಡಾಗ್ ತೊಗೊಬಂದಿರ್ತಾರೆ ಕಂಪೇನಿಯನ್ ಅಂತ. ತುಂಬ ಜನ ಅಡಲ್ಟು ಮಕ್ಕಳುಗಳು ತುಂಬ ಇದಕ್ಕೆ ಅಡಿಕ್ಟ್ ಆಗೋಗಿರ್ತಾರೆ, ಬೇರೆ ಬೇರೆ ಇದಕ್ಕೆ ವ್ಯಸನಕ್ಕೆ. ಆವಾಗ ಡಾಗ್ ತರ್ತಾರೆ. ನಾನು ಅದನ್ನೆಲ್ಲ ಹ್ಯಾಂಡ್ಲ್ ಮಾಡಿದ್ದೀನಿ ಸರ್. ಆ ಡಿಪ್ರೆಷನ್ನಲ್ಲಿರೋರಿಗೆ ಡಾಗ್ ತಂದು ಕೊಟ್ಟಾಗ ನಾನು ಅವ್ರ ಜೊತೆ ಹೆಂಗೆ ಡೀಲ್ ಮಾಡಿಬಿಟ್ಟು ಡಾಗ್ನ ಅವ್ರ ಜೊತೆಗೆ ಹೆಂಗೆ ಕನೆಕ್ಟ್ ಮಾಡಬೇಕು ಅಂತ ಇವತ್ತಿಗೂ ಅದು ಚೇಂಜ್ ಆಗಿ ನನ್ನ ಜೊತೆ ಅವ್ರದ್ದೇ ಡಾಗು. ಇನ್ನೊಂದು ರೋನಿ ಅಂತ ಸಿನಿಮಾ ಎಲ್ಲ ಮಾಡಿದ್ರು, ಅವ್ರ ಲೈಫೇ ಬೇರೆ ಬೇರೆ ಥರ ಇದ್ದು ಅವ್ರ ಡಾಗ್ ಬಂದಮೇಲೆ ಒಂದು ಟ್ರ್ಯಾಕಿಗೆ ಬಂದು ಅವ್ರ ನಾಯಿ ಸಿನಿಮಾನಲ್ಲಿ ಮಾಡಿದೆ, ರೋನಿ ಅಂತ ಒಂದು ಜರ್ಮನ್ ಶೆಪರ್ಡ್ ಸರ್. ನಾನೊಂದು 18-20 ಸಿನಿಮಾನಲ್ಲಿ ಡಾಗ್ ಆ್ಯಕ್ಟ್ ಮಾಡಿಸಿದ್ದೀನಿ ಸರ್. ಚಾರ್ಲಿನಲ್ಲೂ ಬ್ಲ್ಯಾಕ್ ಲ್ಯಾಬ್ ಒಂದು ಬರುತ್ತೆ ಸರ್, ಅದು ನಂದು. ಮಿಕ್ಕಿ ಚಾರ್ಲಿಲಿ ಇರೋ ಎಲ್ಲ ಡಾಗ್ಸು ಅವ್ರದ್ದೇ ಕಂಪನಿ ಡಾಗ್ಸು ಸರ್. ಅದು ನಮ್ಮ ಸ್ನೇಹಿತ ಪ್ರಮೋದ್ ಅಂತ ಅವರು ಟ್ರೈನ್ ಮಾಡಿರೋದು. ಅದರಲ್ಲೂ ಬ್ಲ್ಯಾಕ್ ಲ್ಯಾಬ್ ನಂದೇ. ಅದೇ ಹೇಳಿಲ್ವ ಸರ್, ತುಂಬ ದೂರದಿಂದ ಮನುಷ್ಯರಿಗೆ ಯಾರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಇನ್ನೊಬ್ಬ ಅಣ್ಣ ತಮ್ಮದೆಲ್ಲ. ಬಟ್ ಪೆಟ್ಟಿಗೆ ಅಂದರೆ ತುಂಬ ದೂರದಿಂದ ಗಾಡಿ ಎತ್ಕೊಂಡು ಗಾಡಿನಲ್ಲಿ ಕುಣಿಸ್ಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಬಂದು ಟ್ರೈನ್ ಮಾಡಿಸ್ಕೊಂಡು ಅವ್ರು ಅದು ಮಾಡೋವಾಗ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ, ಓಕೆ ಇವ್ರು ಇಷ್ಟು ಕಷ್ಟಪಡ್ತಿದ್ದಾರೆ, ಇವ್ರಿಗೇನಾದ್ರು ಮಾಡ್ಬೇಕು ನಾನು ಅಂತ. ಈ ಥರ ಆಪರ್ಚುನಿಟಿ ಬಂದಾಗ ನಾನು ಅವ್ರನ್ನ ಫಸ್ಟ್ ಬೆಂಚಲ್ಲಿ ನಿಲ್ಸಿರ್ತೀನಿ ಸರ್, ನೀನು ಮಾಡಬೇಕು ಆಗತ್ತೆ. ಓಕೆ ಆಗತ್ತೆ ಸರ್. ಬಿಕಾಸ್ ಇನ್ನೊಂದು ಹೇಳ್ಬೇಕು ಸರ್, ತುಂಬ ಕಷ್ಟ ಕೊಟ್ಟಿದ್ದೀನಿ ಸರ್ ಡಾಗ್ಸ್ಗೆ, ತುಂಬ ಕಷ್ಟ ಅವ್ರಿಗೆ. ಇವಾಗ ಯಾಕಂದರೆ ಆ್ಯಸ್ ಎ ಡೈರೆಕ್ಟ್ರಿಗೆ ಈ ಶಾರ್ಟ್ ಬೇಕೇ ಬೇಕು ಸರ್. ಓಕೆ ನನಗೆ ಗೊತ್ತಾಗ್ತಾ ಇದೆ ಡಾಗ್ ಟಯರ್ಡ್ ಆಗುತ್ತೆ, ಬಟ್ ಅವ್ರಿಗೆ ಗೊತ್ತಾಗಲ್ಲ. ಅವ್ರ ಟೈಮಿಂಗ್ಸ್ ಸರ್, ಟೈಮ್ ಓಡ್ತಾ ಇರುತ್ತೆ, ಅವ್ರಿಗೆ ಮಾಡೋಕ್ಕಲ್ಲ. ಆ ಟೈಮಲ್ಲೆಲ್ಲ ಇವ್ರನ್ನ ಇಟ್ಕೊಂಡು ಓಕೆ ಇವ್ರು ಅಷ್ಟು ಸಪೋರ್ಟಿವ್ ಆಗಿ ಮಾಡಿಲ್ಲ ಅಂದರೆ ಯಾವುದೇ ನಾನು ಮತ್ತು ಗುಂಡ ಪಾರ್ಟ್ 2 ಅಂತಲ್ಲ ಸರ್, ಇವಾಗ ಮಾಡಿರೋ ಎಲ್ಲ ಸಿನಿಮಾಗೂ ಇವ್ರು ಮಾಡಿರೋ ಎಲ್ಲ ಸರ್ ಟೇಕ್ ಒನ್ ಆರ್ಟಿಸ್ಟು ಸರ್. ಇವರಿಬ್ಬರು ಟೇಕ್ ಒನ್ ಆರ್ಟಿಸ್ಟು. ಎಲ್ಲೋ ಸ್ಟ್ರಗಲೇ ಮಾಡಿಲ್ಲ ಸರ್, ಯಾರಿಗೂ ಟ್ರಬಲ್ಲು ಮಾಡಿಲ್ಲ ಸರ್. ಮತ್ತು ಹೋಟ್ಲಲ್ಲಿ ಕರ್ಕೊಂಡು ಹೋದರೆ ಡಾಗ್ ಇತ್ತಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ ಸರ್, ಅಷ್ಟು ನೀಟಾಗಿ ಸೇಫಾಗಿ. ಮತ್ತು ಆ ಓನರ್ಸ್ ಎಲ್ಲ ಸರ್ ಇದಕ್ಕೆ ಜಾಕೆಟಿಂದ ಹಿಡಿದು ಬ್ಲ್ಯಾಂಕೆಟ್ಸ್ ಫುಲ್ ಎಲ್ಲ ಕೊಟ್ಟು ಕಳಿಸ್ಬಿಡೋರು. ಅದನ್ನೇ ಹಾಸ್ಬೇಕು, ಅದರಲ್ಲೇ ಮಲ್ಕೋಬೇಕು. ಇವೊಂದೊಂದು ಬ್ಲ್ಯಾಂಕೆಟ್ ಇದೆ, ಅದು ಹಾಕಿದ್ರೇ ಮಲ್ಗೋದು ಇವನು. ಆ ಥರದ್ದು ಎಲ್ಲ ಕಡೆ ನೋಡಿ, ನಿಮಗೆ ಒಂದೇ ಪ್ಲೇಸ್ ಆದರೆ ಓಕೆ ಇದು ಮನೆ ಕಂಫರ್ಟಬಲ್ ಇರುತ್ತೆ, ಮನೇಲಿ ಇದ್ಬಿಡ್ತಾರೆ. ನಾವು ಹೋಟ್ಲುಗಳು ಬೇರೆ ಬೇರೆ ಜಾಗಗಳೆಲ್ಲ ಕಂಫರ್ಟಬಲ್ ಆಗಬೇಕಂದ್ರೆ ಮೇಜರ್ ಬಂದು ಟ್ರೈನಿಂಗ್ ರೀಸನ್ ಒಂದೇ ಸರ್. ಟ್ರೈನರ್ಗೆ ದುಡ್ಡು ಕೊಟ್ಟು ಟ್ರೈನ್ ಮಾಡಿಸೋದಲ್ಲ ಸರ್, ಆಸ್ ಎ ಓನರೇ ಟ್ರೈನ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಅಲ್ಲ ಸರ್. ಅದು ಟ್ರೈನಿಂಗ್ ಇದೆ ನಾಟ್ ಎ ಬಿಗ್ ಡೀಲ್ ಅದು. ಬಟ್ ಓನರು ಅದನ್ನು ಟೈಮ್ ಕೊಟ್ಟು ಡಾಗ್ಗೆ ಏನು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಅದೇ ಟ್ರೈನಿಂಗು ಸರ್ ಅಷ್ಟೇ. ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಅದಕ್ಕೆ ಆ ಟ್ರೈನಿಂಗ್ ಯೂಸ್ ಆಗಲ್ಲ ಸರ್, ಅದಕ್ಕೆ ಸ್ವಲ್ಪ ಟ್ರೈನ್ ಮಾಡಿಸ್ಬೇಕಾಗತ್ತೆ ಟ್ರೈನರ್ ಕೈಲಿ. ಅದು ಹಿಂಗೆ, ಯಾಕಂದರೆ ಫೋಕಸ್ ಮಾಡಬೇಕು, ಫೋಕಸ್ ಹೋಗ್ಬಿಡುತ್ತೆ. ಡಾಗ್ ಓಡ್ ಬರ್ಬೇಕಾದ್ರೆ 18 ಸತಿ ಮಾಡಿಸಿದ್ದಾರೆ ಸರ್ ಒಂದು ಫೋಕಸ್ ಔಟ್ ಆಗಿದ್ದಕ್ಕೆ. 18 ಟೈಮ್ಸೂ ವಿತೌಟ್ ಫೇಲು ಆ ಡಾಲ್ ಎತ್ಕೊಂಡು ಆ ಒಂದು ಚೆನ್ನಿ ಥರ ಇತ್ತು ಸರ್. ಈ ರಘು ಅಣ್ಣಂಗೆ 4 ಓವರ್ ಆಗೈತೆ, ಅದು ಬರಬೇಕು, ಇಲ್ಲಿ ಫೋಕಸ್ ಔಟ್ ಆಗ್ತಾ ಇದೆ. ಸರಿ ಇದೊಂದು ಸತಿ ಇವನು ಬಿಟ್ಬಿಡ್ತಾನೆ, ರಘು ಅಣ್ಣ ಬಿಡ್ದಿರ ವಾಪಸ್ ಅದು ಮಾಡಿಸಿ ಫೈನಲ್ ಆಗಿ ಅದನ್ನು ಮಾಡಿಸಿದ್ರು. ಆಮೇಲೆ ಒಂದು ಸ್ವಲ್ಪ 1-2-3 ಎಮೋಷ್ನಲ್ ಚಾನ್ಸಸ್ ಇದೆ ಸರ್. ಯುವನ್ ಬಗ್ಗೆ ಹೇಳ್ಬೇಕು ಸರ್. ಅವನು ನಾನು ಮತ್ತು ಗುಂಡ ಪಾರ್ಟ್ 2 ಹುಡುಗ ಮಾಡಿದಾನಲ್ಲ ರಘು ಸರ್, ಅವ್ರ ಅಕ್ಕ ಮಗ ಸರ್. ನಾವು ಅನ್ಕೊಂಡ್ವಿ ಓಕೆ ರೆಫರೆನ್ಸ್ ಮೇಲೆ ಬಂದ್ಬಿಟ್ಟಿದ್ದಾನೆ ಹುಡುಗ, ಏನು ಮಾಡ್ತಾನೆ ಇದು ಅಂತ. ಬಟ್ ಅಲ್ಟಿಮೇಟ್ ಆಗಿ ಅವನನ್ನ ರೆಡಿ ಮಾಡಿ ಸಿನಿಮಾಗೆ ಅಂತ ರೆಡಿ ಮಾಡಿ ಟ್ರೈನ್ ಮಾಡಿಸಿ ಕರ್ಕೊಂಬಂದಿದ್ದಾರೆ ಸರ್. ಇದಕ್ಕೆ ಆಕ್ಟಿಂಗ್ ಮಾಡಿಸಿ ಅದಾದ್ಮೇಲೆ 2 ತಿಂಗಳು ನನ್ನ ಹತ್ರ ಕಳ್ಸಿದ್ರು ಸರ್ ಇವನ್ ಜೊತೆ ಟ್ರೈನ್ ಮಾಡಕ್ಕೆ, ದೊಡ್ಡ ಸಿಂಬಾ ಜೊತೆ ಟ್ರೈನ್ ಮಾಡಕ್ಕೆ ಕಳ್ಸಿದ್ರು. ಅವಾಗ ದಿನ ಅವ್ರ ಭಾವ ನಾಗೇಶ್ ಅಂತ ಇದ್ದಾರೆ ಸರ್, ಸಿಕ್ಕಾಬಟ್ಟೆ ಅವ್ನು ತರಲೆ ಆ ಹುಡುಗ. ಅವನನ್ನ ಹೆಂಗೋ ಕನ್ವಿನ್ಸ್ ಮಾಡಿ ಅವ್ನಿಗೇನೋ ತಿಂಡಿಗೆ ಚಾಕ್ಲೇಟ್ ಕೊಡಿಸಿ ಕರ್ಕೊಬಂದು ಎವ್ರಿ ಡೇ ಬೆಳಗ್ಗೆ 6 ಗಂಟೆಗೆ ಬಿಡೋರು ನನ್ನ ಹತ್ರ. ನಾನು ಅವನನ್ನ ಟ್ರೈನ್ ಮಾಡಿ ಓಕೆ ಡಾಗ್ ಜೊತೆ ಬಾಂಡಿಂಗ್ ಬರಬೇಕು ಅಂತ. ಇವನು ಅಲ್ಟಿಮೇಟ್ ಆಗಿ ಅವನ ಜೊತೆ ಸಖತ್ತಾಗಿ ಮಾಡ್ದ. ಅದಾದ್ಮೇಲೆ ನಾನೊಂದು ರಾಕೇಶ್ ಅವ್ರಿಗೊಂದು ಚಾಲೆಂಜ್ ಮಾಡಿದೆ. ನಾನು ಅವ್ರದ್ದೊಂದು ಸೀನ್ ಬರುತ್ತೆ ಸರ್, ಇವನೊಂದು ಓವರ್ಟೇಕ್ ಮಾಡೋಕ್ಕಾಗತ್ತೆ. ಬಿಕಾಸ್ ನಾನು ಕೇಳಬಾರ್ದು, ಅವ್ನು ಆಲ್ರೆಡಿ
ಎಕ್ಸ್ಟಾಬ್ಲಿಷ್ ಮುಂಚೆನೆ ದುಡ್ಡು ಸ್ಟಾರ್ ಆಗಿ ಚಿಕ್ಕ ವಯಸ್ಸಲ್ಲೇ ಅವನಿಗೆ ಸ್ಟಾರ್ ಎಲ್ಲ ಬಂದಿತ್ತು ರಾಕೇಶ್ ಅವ್ರಿಗೆ ದುಡ್ಡು ಆಗಿ. ನಾನು ಕೇಳ್ಬಾರ್ದು ಅಂದ್ಬಿಟ್ಟು ನಾನು ಹೇಳ್ದೆ, ಬ್ರೋ ನಿಂದು ಈ ಥರದ್ದು ಒಂದು ಶಾರ್ಟ್ ಹುಡುಗ ಮಾಡಿದಾನೆ, ನೀನು ಅವನನ್ನ ಓವರ್ಟೇಕ್ ಮಾಡೋಕ್ಕಾಗತ್ತಾ ಅಂತ ಕೇಳ್ದೆ ಸರ್, ಆ್ಯಸ್ ಎ ಫ್ರೆಂಡ್ ಆಗಿ ಸರ್. ಬಟ್ ನನ್ಗೆ ಗೊತ್ತಿಲ್ಲ ಸರ್, ಒಬ್ಬ ಅವರು ಸ್ಟಾರ್ ಅಲ್ಲ ಹೀರೋ ಎಲ್ಲ ಬಂದು ಸಿನಿಮಾನಲ್ಲಿ ಇದು ಬಂದ್ಬಿಟ್ಟು ನಂದು ಡಾಗ್ ಪಾರ್ಟಲ್ಲಿ ಹೇಳ್ಬೇಕಲ್ಲ ಸರ್, ನಾನು ಹೇಳ್ದೆ. ಬಟ್ ಅವರು ರಾಕೇಶ್ ಇದಾರಲ್ಲ ಸರ್, ಅದೆಲ್ಲ ಶಾರ್ಟ್ ಆದ್ಮೇಲೆ ಬಂದು ನನ್ನ ಕೇಳಿದ್ರು, ಒಂಥರ ಮಾಡಿದೀನ ಬ್ರೋ, ಒಂದ್ಸತಿ ಚೆಕ್ ಮಾಡಿ ನೀವು ಅಂತ. ಇಬ್ರು ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಸರ್. ರಾಕೇಶ್ ಅವರು ಸೆಕೆಂಡ್ ಹಾಫ್ನ ಲೀಡ್ ಮಾಡಿದ್ದಾರೆ, ರಚನಾ ಅವರು ಅಷ್ಟೇ ತುಂಬ ಚೆನ್ನಾಗಿ. ಯಾಕಂದರೆ ಅವ್ರ ಹತ್ರ ನನಗೆ ಮಾಡಿಸೋವಾಗ ಸಿಕ್ಕಾಪಟ್ಟೆ ಈಸಿಯಾಗಿದೆ ಏನಂದರೆ ಇಬ್ಬರ ಹತ್ರನೂ ಡಾಗ್ಸ್ ಇದೆ. ಅವ್ರಿಗೆ ಡಾಗ್ ಅಂದರೆ ಸಿಕ್ಕಾಪಟ್ಟೆ ಲವ್. ನನಗೆ ಅವ್ರ ಹತ್ರ ಕೆಲಸ ಮಾಡುವಾಗ ಸ್ವಲ್ಪ ಕೆಲಸ ಈಸಿ ಆಯಿತು ಸರ್, ನನಗೇನು ಅಂಥ ಟ್ರಬಲ್ ಆಗಿರಲಿಲ್ಲ. ಬಿಕ್ಕಿದ್ದು ಸೋಲೋ ಶಾಟ್ಗಳೆಲ್ಲ ನಾವು ಈಸಿಯಾಗಿ ಮಾಡ್ಕೊಂಬಿಡ್ತೀವಿ ಸರ್, ಕ್ಯಾಮ್ರಾ ಆಪೋಸಿಟ್ ಮಾಡಿಸೋವಾಗ. ಇನ್ನು ಇದು ಸಾಂಗಲ್ಲಿ ನೀವೇ ನೋಡಿದ್ದೀರ ಸರ್, ತುಂಬ ಬರೀ ಕಾಡು ಒಳಗಡೆನೆ ಕಾಡು, ಮತ್ತು ಮುಳ್ಳು ಒಳಗಡೆ ಹೋಗಿ ಬಾಲ್ ಎತ್ಕೊಬರ್ಬೇಕು, ಅದೆಲ್ಲ ಈ ಡನ್ ಗುಡ್ ಜಾಬ್ ಸರ್ ಇವನು ಚೆನ್ನಾಗಿ. ಈಗ ಅಲ್ಲಿ ಸಡನ್ ಆಗಿ ಅದು ಮಲ್ಗೋ ಸೀನ್ ಬರುತ್ತೆ, ಮಲ್ಕೊಂತಂದ್ರೆ ಮಲಗಿಸ್ಬೇಕಲ್ಲ, ಅದು ಹೆಂಗ್ ಮಾಡ್ತೀವಿ? ನಾನು ಶೂಟ್ ಅಂದರೆ ಮಲ್ಕೊಂಡ್ಬಿಡ್ತಾರೆ ಸರ್ ಅಲ್ಲೇ. ಎಷ್ಟೇ ದೂರದಿಂದ ನಾನು ವಾಯ್ಸು ಅದು ಟ್ರೈನ್ ಮಾಡಿದ್ದೀನಿ ಸರ್. ಅದು ಬಿಫೋರ್ ಈಗ ಬೊಗಳು ಅಂದ್ರೆ ಸ್ಪೀಕ್ ಮಾತಾಡ್ತಾನೆ ಸರ್. ಈಗ ಅವ್ನು ಕರಿ ಅಂದ್ರೆ ಕರಿಯುತ್ತೆ, ಬಾಯ್ ಕಪ್ ನೀನೇ ಮಾಡ್ತೀಯಾ, ಟ್ರೀಟ್ ಕೊಡಿದ್ರು ಬಾಯ್ಲಿ ತಗೋ. ಇವಾಗ ಮಾಡ್ತಾನೆ ನೋಡಿ ಸರ್, ಲೆಫ್ಟ್ ಅಂದ್ರೆ ಲೆಫ್ಟ್ ಎಲ್ಲ ಅದೇ ಕೊಡ್ತಾನೆ ಸರ್, ಅದೇ ಕೊಡ್ತಾನೆ. ಬಾಯ್ಲಿ ತಗೋ ಸಿಂಬಾ, ಸಿಟ್ ಪ್ರಾಪರ್ಲಿ ಸಿಟ್ ಸರಿ ಕೂತ್ಕೋ. ಹಾಂ ನೀನಲ್ಲ, ನೀನು ಅಪ್ 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 ನಡಿ, ಹಿಂದೆ ನಡಿ. ಇಲ್ಲಿ ಬಾ, ಈ ಕಡೆ ಬಾ, ಇಲ್ಲಿ ಬಾ, ಕೂತ್ಕೋ, ಇಲ್ಲಿ ಕೂತ್ಕೋ. ಹಾಂ ಆಸ್ಕ್ ಮಾಡು, ಲೆಫ್ಟ್ ಮಾಡು, ಇಲ್ಲಿ ಈ ಹ್ಯಾಂಡ್ ಕೊಡು, ಅದು ರೈಟ್, ಇದು ಲೆಫ್ಟ್ ಕೊಡು, ಇದು ಎಲ್ಲೇ ಇದು ಸರಿ ಕೂತ್ಕೋ, ಲೆಫ್ಟ್ ಕೊಡು. ಹಾಂ ಸ್ಪೀಕ್ ನೀನು ಇಲ್ಲಿ ಬರ ನೀನು ಇಲ್ಲಿ. ಇರೋ ನೀನು ಬರ ಇಲ್ಲಿ, ಬಾ ಮುದ್ದೆ ಬಾ, ಕೂತ್ಕೋ ನೀನು, ಹ್ಯಾಂಡ್ಸ್ ಅಪ್ ಮಾಡಿ ನೀನು, ಸ್ಟೇ ಸುಮ್ಮನೆ ಇರಬೇಕು, ನೋ ಮೂಮೆಂಟ್ ಅಪ್. ಹಾಂ ನೀನು ಕೂತ್ಕೋ, ನೀನು ಸ್ಟೇ ಓಹೋ. ಹಾಂ ತಗೋ. ಬಾಯ್ಲಿ ಶೂಟ್ ಮಾಡಿ ನೀನು ಡೌನ್ ಶೂಟ್, ನೀನು ಮಾಡು ಶೂಟು. ಹಾಂ ಸ್ಟೇ ಸಿಟ್ ಅಪ್ ಗಿವ್ ಮಿ ಹಗ್. ಇಲ್ಲಿ ನೀನು ಬಾಯ್ಲಿ, ನೀನು ಬಾ, ಫ್ರಂಟ್ ಬಾ, ಹಗ್ ಮಾಡು, ಅಪ್ ಮಾಡು. ಹಾಂ ಕಿಸ್ ಮಾಡು. ಹಾಂ ಈ ಕಡೆ ಇಲ್ಲಿ ಕಿಸ್ ಮಾಡಿ, ಇಲ್ಲಿ ಕೊಡ್ತೀನಿ ಮಾಡು, ನೀನು ಕೈ ಮೂಸ್ಬೇಡ ನೀನು. ಹಾಂ ಕೂತ್ಕೋ, ಲೆಫ್ಟಿಗೆ ಬಾ, ಹತ್ತು ಮೇಲೆ ಕೂತ್ಕೋ, ಅಲ್ಲಿ ಸಿಟ್. ನೀನು ಬರ ಇಲ್ಲಿ, ನೀನು ಹತ್ತೋ ಮೇಲೆ ಅಪ್ ಸ್ಟೇ ಬರ ನೀನು ಇಲ್ಲಿ ಬಾ, ಕಮ್ ಬಾಯ್ಲಿ, ಬಂಟಿ ಬಾ, ನೀನು ಹತ್ಬೇಡ, ಬಾಯ್ಲಿ ಬಾ, ಹತ್ರ ಬಾಯ್ಲಿ. ಹಾಂ ಸಿಟ್, ಹೈ-ಫೈ ಕೊಡು, ರೈಟ್ ಕೊಡು, ನೀನು ಬೇಡ ಇರಾ. ಈ ಕೈ ರೈಟ್. ಸ್ಪೀಕ್ ಮಾಡು, ಸಿಂಗ್ ನೋ ತಗೋ, ಸಿಂಗ್ ಸ್ಲೋ. ಇರಾ ನೀನು ಸಿಂಗ್ ಹೊಡಿತೀನಿ, ಡೌನ್ ಮಾಡು, ಅಪ್ ಸಿಂಗ್ ಹಾಂ ಸಿಂಗ್ ಸುಮ್ಮನೆ ಸಿಂಗ್ ಮಾಡು, ಗುಡ್ ಬಾಯ್, ಸಿಂಗ್ ಮಾಡು ಕೊಡ್ತೀನಿ, ಗುಡ್ ಜಾಬ್, ಸಿಂಗ್ ಹಾಂ ಗುಡ್ ಬಾಯ್, ಸಿಂಗ್ ಸುಮ್ಮನೆ ಸಿಂಗ್. ಸ್ಪೀಕ್ ಇಲ್ಲ, ಸಿಂಗ್ ಸ್ಲೋಲಿ ಹಾಂ ಸ್ಲೋಲಿ ಸಿಂಗ್ ಹಾಂ ಗುಡ್ ಜಾಬ್. ನಿನ್ಗೆ ಯಾಕೆ ಒದೇ ಬೇಕಾ ನಿಂಗೆ? ಹಾಂ ಬಾಯ್ಲಿ ನೀನು. ಓಹೋ ಈಗ ಬೇರೆಯವ್ರಿಗೆ ಅಟ್ಯಾಚ್ ಮಾಡ್ಬೇಕಂದ್ರೆ ಅವ್ರ ಜೊತೆಗೆ ಇದೇ ಥರ ಇದೆ ಸರ್, ಟ್ರೈನ್ ಮಾಡಿ. ಓಕೆ ಬಾಯ್ಲಿ ಬೇಕಾ ಒದೆ ನಿನಗೆ? ಓಹೋ ಕೂತ್ಕೋ ಸುಮ್ಮನೆ, ಇಷ್ಟೇ ಸರ್, ಏನಿಲ್ಲ, ಕೇಳ್ತಾರೆ ಇಬ್ರು. ವೆರಿ ನೈಸ್. ನೋ
ನೋ, ಸ್ಟೇ. ತಿನ್ಬಾರ್ದು ಇಬ್ರು. ತಿನ್ಬಾರ್ದು ಅಂದ್ರೆ ತಿನ್ನಲ್ಲ. ಹಾಂ ಅವ್ನ ಮೂತಿ ತಿರುಗಿಸ್ಬಿಟ್ಟಿದ ನೋಡಿ ಆ ಕಡೆಗೆ. ತಿನ್ನು ಅಂದ್ರೆ ತಿಂತೆ. ಹಾಂ ಈಟ್ ತಿನ್ನ ತಗೋ. ಓಹೋ ನೋ ಡ್ರಾಪ್ ಬೇಕಾವುದೇ. ಆಯ್ತು ಕೂತ್ಕೋ, ಬಾಯ್ಲಿ ಕುಡಿಯಲ್ಲ, ಬಾ ಕೂತು. ಎಲ್ಲ ಅರ್ಥ ಆಗತ್ತೆ ಅದಕ್ಕೆ, ಎಷ್ಟು ಚೆನ್ನಾಗಿ. ಇಷ್ಟೇ ಸರ್ ಲೈಫು ನಮ್ಮದು. ಇವರೇ ಅದ್ಭುತ ಲೈಫ್ ಬಿಡಿ. ಹಪ್ ಹಪ್ ಹಪ್. ಅದೊಂದು ಪಾಯಿಂಟ್ ಚೆನ್ನಾಗಿತ್ತು ಅಂದರೆ ಇತ್ತೀಚಿನ ಈ ಒಂದು ಈ ಜನ್ರೇಷನಲ್ಲಿ ಅದು ಸಿಂಗಲ್ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಎಷ್ಟೋ ಪೇರೆಂಟ್ಸು ಮಕ್ಕಳು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಬೇರೆ ಬೇರೆ ಊರುಗಳಿರ್ತಾರೆ, ಮನೇಲಿ ಒಂಟಿಯಾಗಿರ್ತಾರೆ, ಅವ್ರಿಗೆಲ್ಲ ಸಾಥ್ ಕೊಡೋದು ಈ ಪ್ರಾಣಿಗಳು. ಅದೇ ಸರ್ ಹೇಳಿದ್ನಲ್ಲ, ಇವಾಗ ಅದು ಆ್ಯಕ್ಚುಲಿ ವರುಣ್ದು ತೋಳನ. ವರುಣ್ ಅವನು ಆರೆಕಲ್ಲಲ್ಲಿ ಕೆಲಸ ಮಾಡ್ತಿದ್ದ ಸರ್. ಅವ್ರ ಸಿಸ್ಟರ್ ನಿಶಾ ಅಂತ, ಅವ್ರು ಇನ್ನೊಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಅವ್ರ ಡ್ಯಾಡ್ ಬಿಸ್ನೆಸ್ಸು, ಅವ್ರ ಅಮ್ಮ ಒಂದೇ ಮನೇಲಿ ಇದ್ದಾರೆ. ಡೈಲಿ ಸಿಗ್ತಾ ಇರಲಿಲ್ಲ, ವೀಕೆಂಡ್ಸಲ್ಲಿ ಸಿಕ್ಕೋರು. ಈ ಸಿಂಬಾ ಅವ್ರ ಮನೆಗೆ ಬಂದ್ಮೇಲೆ ಎಲ್ಲರೂ ಒಟ್ಟಿಗೆ ಆಗಿದ್ದು, ಆ ಒಟ್ಟಿಗೆ ಆ ಲೈಫು ತಿರ್ಗಾ ರೀಸ್ಟಾರ್ಟ್ ಆಗಿ ಓಕೆ ಆರಾಮಾಗಿ ಆ ಥರ ಆಗಿದ್ದು. ಒಂದೇ ಮನೆ, ಡೂಪ್ಲೆಕ್ಸ್ ಹೌಸು, ಅದರಲ್ಲೇ ಯಾರು ಮೀಟ್ ಆಗ್ತಾ ಇಲ್ಲ. ಅವ್ರ ಪಾಡು ಅವ್ರ ರೂಮಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಕೊಳ್ಳೋದು ಇದು. ಆಮೇಲೆ ನಮ್ಮ ಇವನು ಓನರ್ ಇದ್ದಾರಲ್ಲ ಶ್ರೀ, ಅವರು ರಾತ್ರಿ 4 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಬಟ್ ಇವಂದು ಮಾತ್ರ ಕೆಲಸ ಇದೆಯಲ್ಲ, ಇವಂದೇನು ಪ್ರಾಪರ್. ನಾನು ರಾತ್ರಿ 4 ಗಂಟೆಗೆ ಫೋನ್ ಮಾಡಿದ್ರು, ಶ್ರೀ ಅವ್ರನ್ನ ರೆಡಿ ಮಾಡಿ ಅಂದರೆ ಬೆಳಗ್ಗೆ ಎದ್ದು ಫುಲ್ ಟೋಟಲ್ ಫ್ಯಾಮಿಲಿನೇ ಕೆಲಸ ಮಾಡ್ತಾರೆ ಸರ್ ಇವನಿಗೋಸ್ಕರ. ಇವ್ನು ಸಿನಿಮಾಗೆ ಹೋಯ್ತಾವನೆ ಅಂದಿದ ತಕ್ಷಣ ಬ್ಯಾಗು, ಆ ಒಂದು ಟವಲು ಎಲ್ಲ ಫುಲ್ಲು ನಾವೇನು ಹುಡ್ಕಂಗಿಲ್ಲ, ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ನಾವು ಹೇಳಂಗೆ ಇಲ್ಲ ಅವ್ರಿಗೆ. ಸರ್ ಹಿಂಗೆ ಶೂಟ್ ಇದೆ ಅಂದರೆ ಮುಗ್ದೋಯ್ತು ಒಂದು. ಇವನಿಗೆ 2 ಬ್ಯಾಗ್ ಇರುತ್ತೆ ಸರ್, ಇರೋದೇ 3. ಇವನು ಪಾಕೆಟ್ ಸೈಜು, ಇವನಿಗೆ 2 ಬ್ಯಾಗ್ ಬೇಕು ಸರ್. ಇವನಿಗೆ 2 ಬ್ಯಾಗ್ ಎತ್ಕೊಂಡು ಶೂಟಿಂಗಿಗೆ ಹೋಗ್ತಾರೆ ಸರ್. ಆಮೇಲೆ ರಘುವಣ ಕೇಳಿದ್ರು 7 ತಿಂಗಳು ಮರಿಬೇಕು ಅಂತ. ಆ 7 ತಿಂಗಳು ಮರಿಗೆ ನನಗೂ ಆ ಅಣ್ಣಂಗೆ ಫೈಟು. ಇಲ್ಲ ಇವ್ನು ಹಾಕು ಅಂತ. ಅವ್ರು ಆಗಲ್ಲ, ಬೇಡ ಇದು ಆಗಲ್ಲ ಅಂತ. ಅಣ್ಣ ಇಲ್ಲ, ನೀನು 7 ತಿಂಗಳಲ್ಲಿ ಡಾಗ್ ಎಲ್ಲ ನಿಲ್ಸೋಕ್ಕೆ ಆಗಲ್ಲ, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರ್ಬೇಕು ಡಾಗ್ ಅಂತ. ನಾನು ಡೈರೆಕ್ಟ್ರು, ನೀನು ನನ್ನ ಮಾತು ಕೇಳಬೇಕು ಅನ್ನೋ. ಸರಿ ಆಯ್ತಣ್ಣ, ಓಕೆ 7 ತಿಂಗಳು ಕರ್ಕೊಬಂದಾಗ ನೋಡಿದ್ರು, ಸ್ವಾಮಿ ನೀನು ಹೇಳಿದ್ದೆ ಕರೆಕ್ಟ್, ಅವನ್ನೇ ಕರ್ಕೊಬಾ ಅಂತ. ಇಲ್ಲ ಅಂದರೆ ತುಂಬ ಕಷ್ಟ ಸರ್. ಅಂದರೆ ಮೆಚುರಿಟಿ ಆಗದೆ ಇರೋ ಡಾಗ್ನ ನೀವು ಶೂಟ್ ಮಾಡಿಸೋದು ಕಷ್ಟ. ಎಲ್ಲೋ ಒಂದೊಂದು ಶಾಟ್ ಅದೇ ಸರ್, ತುಂಬ ಒಂದು ಸಿನಿಮಾನಲ್ಲಿ ಒಂದೇ ಒಂದು ಚಿಕ್ಕ ಶಾಟ್ ಬರುತ್ತಲ್ಲ, ಅದಕ್ಕೆ ಯೂಸ್ ಮಾಡ್ಕೋಬೋದು. ಹಿಂಗೆ ಬಿಟ್ಟರೆ ಹಿಂಗೆ ಟಕ್ಕಂತ ಬಂದು ಹೋಗುತ್ತೆ ಅಂತ. ಥ್ರೂಔಟ್ ಸಿನಿಮಾ ಡಾಗ್ ಮೇಲೆ ಮಾಡಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ ಸಿನಿಮಾ ಬಂದ್ಬಿಟ್ಟು ಡಾಗ್ ಫುಲ್ ಟ್ರೈನ್ ಆಗಿರ್ಬೇಕು ಸರ್. ಇಲ್ಲಾಂದರೆ ತುಂಬ ಕಷ್ಟ ಸರ್ ಮಾಡೋಕ್ಕೆ. ಅದು ಯಾರೇ ಆಗಿರಲಿ ಸರ್ ಮಾಡೋಕ್ಕಾಗಲ್ಲ. ಮತ್ತು ಅದೇ ಹೇಳಿದ್ನಲ್ಲ, ಮೇಜರಾಗಿ ಅವ್ರದ್ದು ಪೇಷನ್ಸು, ಡೈರೆಕ್ಟ್ರು ಪೇಷನ್ಸ್ ಬೇಜಾನಿರಬೇಕು ಸರ್. ಯಾಕಂದರೆ ಓಕೆ ಒಂದೊಂದ್ಸತಿ ಮಾಡಲ್ಲ, ಬಿಸಿಲು ಜಾಸ್ತಿ ಆಗಿಬಿಡುತ್ತೆ, ಡಾಗ್ ಸುಸ್ತಾಗ್ಬಿಡುತ್ತೆ. ಓಕೆ ಸರಿ ಮಾಡೋಣ ಅಂದ್ಬಿಟ್ಟು ಫಸ್ಟು ಸಿನಿಮಾ ಟು ಸೆಕೆಂಡ್ ಸಿನಿಮಾವರೆಗೂ ಅವ್ರ ಜೊತೆಯಲ್ಲಿ ಡೇ 1 ಜೊತೆಲಿದ್ದೀನಿ. ಓಕೆ ಅವರು ಫಸ್ಟ್ ಸಿನಿಮಾ ತುಂಬ ಸ್ಟ್ರಗಲ್ ಮಾಡಿದ್ದು. ಸೆಕೆಂಡ್ ಸಿನಿಮಾಗೆ ಸ್ವಲ್ಪ ಹೈಪ್ ಆಯಿತು ನಮಗೆಲ್ಲರಿಗೂ. ಓಕೆ ಇವ್ರಿಗೆ ಸ್ವಲ್ಪ ಫೆಸಿಲಿಟೀಸು, ನಮಗೆ ಫೆಸಿಲಿಟೀಸ್ ಎಲ್ಲ ಜಾಸ್ತಿ. ಓಕೆ ಹಂಗೆ ಇದು ಸಕ್ಸಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಹಂಗೆ ಜಾಸ್ತಿ ಫೆಸಿಲಿಟೀಸ್ ಸಿಗಲಿ ಮಾಡಿದ್ರೆ ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವುದೋ ಒಂದು ಕಡಲ ಇದ್ರದಲ್ಲಿ ಸಮುದ್ರದ ತೀರದಲ್ಲಿ ಒಂದು ಕತೆ ಬಂದಿದೆ ಅಂತ. ನೋಡೋಣ, ಅವ್ರಿಗೆ ಸ್ಟ್ರೇಟ್ ಆಗಬೇಕು. ಈ ಸಿನಿಮಾ ಎಲ್ಲ ಆಗಿ ಸಕ್ಸಸ್ ಆಗಿ ಅವ್ರಿಗೆ ಏನಾರು ಆ ಮೂಡಿದ್ರೆ ಮಾಡವಾ ಸರ್ 3ನೇ ಸಿನಿಮಾಗೆ. ಖಂಡಿತ ಮಾಡ್ತೀರಾ, ಗೆಲ್ಲಿಸ್ತಾರೆ. ಓಕೆ ಏನಿಲ್ಲ ಸರ್, ಎಲ್ಲರೂ ನಾನು ಮತ್ತು ಗುಂಡ ಪಾರ್ಟ್ 2 ಸಾಂಗ್ ನೋಡಿದ್ದೀರಾ, ಮತ್ತೆ ಟೀಸರ್ ನೋಡಿದ್ದೀರಾ. ನಿಮ್ಮ ಅನಿಸಿಕೆಗಳ್ನು ಮೆಸೇಜಲ್ಲಿ ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ, ನೀವೇನೇನು ಚೇಂಜಸ್ ಮಾಡ್ಕೋಬೇಕು ಅಂತ. ಯಾಕಂದರೆ ಸಿನಿಮಾಗೆ ಮುಂಚೆ ನಿಮ್ಮ ಅಡ್ವೈಸು ಮತ್ತು ನಿಮ್ಮ ವ್ಯೂವ್ಸು, ನಿಮ್ಮ ಲೈಕ್ಸೇ ನಮಗೆ ಅದು ಗುಂಡಾ 2 ಸಕ್ಸಸ್ ಆಗೋದು. ಯಾಕಂದರೆ ಯಾರೋ ಒಂದಷ್ಟು ಜನ ನೋಡಿದ್ರೆ ಮಾತ್ರ ಸಿನಿಮಾ ಸಕ್ಸಸ್ ಆಗಲ್ಲ. ಇಡೀ ಕರ್ನಾಟಕ ಫುಲ್ಲು ಎಲ್ಲ ನೋಡಿ. ಯಾಕಂದರೆ ನೀವು ಜೀ ಕನ್ನಡದಲ್ಲಿ ನೋಡ್ಬಿಟ್ಟಿದ್ದೀರಾ ನಾನು ಮತ್ತು ಗುಂಡ, ಅಲ್ಲಿ ಸಕ್ಸಸ್ ಮಾಡಿದ್ದೀರಾ. ಥಿಯೇಟ್ರಲ್ಲಿ ನಾನು ಮತ್ತು ಗುಂಡ ಪಾರ್ಟ್ 2ನ ಸಕ್ಸಸ್ ಮಾಡಬೇಕು. ನಮ್ಮಿಬ್ರು ಈ ಹೀರೋಗಳನ್ನ ಅಟ್ಲೀಸ್ಟ್ ಓಕೆ ಮನುಷ್ಯ ಬಾಯ್ ಬಿಟ್ಟು ಹೇಳ್ತಾನೆ ನಾನು ಹೀರೋ ಇದಕ್ಕೆ ಸಿನಿಮಾಗೆ ಅಂತ, ಇವ್ರು ಯಾವತ್ತೂ ಹೇಳಲ್ಲ. ಅವನ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಇವರೇ ಇಬ್ರು ಹೀರೋ, ಇವರಿಬ್ರನ್ನ ಸಕ್ಸಸ್ ಮಾಡಬೇಕು. ಯಾಕಂದರೆ ಡಾಗ್ ಬಂದ್ಬಿಟ್ಟು ನಾನು ಆ್ಯಕ್ಟ್ ಮಾಡಿದ್ದೀನಿ, ನನಗೆ ಆ ಒಳ್ಳೇದು ಕೆಟ್ಟದ್ದು ಎರಡೂ ಗೊತ್ತಿಲ್ಲ ಅವ್ರಿಗೆ.
ನಾವೇನು ಹೇಳ್ಕೊಟ್ಟಿರೋ ಟ್ರೀಟ್ ಕೊಟ್ಟರೆ ತಿಂತಾರೆ, ಹೊಡೆದ್ರೆ ಒದೆ ತಿಂತಾರೆ, ಎಲ್ಲ ಮಾಡ್ತಾರೆ. ಬಟ್ ಇವ್ರಿಗೋಸ್ಕರ ನೀವು ಸಿನಿಮಾ ಗೆಲ್ಸ್ಲೇಬೇಕು, ಇವ್ರ ಆ್ಯಕ್ಟಿಂಗ್ನ ನೀವು ಮೆಚ್ಕೋತೀರಾ ಅನ್ನೋದು ನನಗೆ 100% ಹೋಪ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡೋದು ಇಲ್ಲ ಸಖತ್ತಾಗಿ ಮಾತಾಡಿದ್ರಿ. ಆ್ಯಕ್ಚುಲಿ ನಾನು ಮತ್ತು ಗುಂಡಾ ಹೀರೋನೇ, ನಮ್ಮ ಸಿಂಬಾ ಮತ್ತು ಬಂಟಿ ಇವರೇನೇ ಹೀರೋಗಳು ಆ್ಯಂಡ್ ಸ್ವಾಮಿನೇ ಹೀರೋ. ಸೊ ಸ್ವಾಮಿ ಒಬ್ಬ ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಎಲ್ಲ ಆಲ್ರೌಂಡರ್ ಥರ ಪಾಪ ಇಡೀ ಸಿನಿಮಾ ಆ ಜರ್ನಿಲಿದ್ದಾರೆ. ಸೊ ಅದಕ್ಕೆ ಅವರಷ್ಟು ಮಾತುಗಳು ನಿಜವಾಗ್ಲೂ ಖುಷಿ ಆಯಿತು. ಈ ಒಂದು ಮಾತುಕತೆ ಮತ್ತು ಈ ಒಂದು ವಿಚಾರಗಳು ಇವತ್ತಿನ ತುಂಬ ಎಮೋಷ್ನಲ್ ವಿಷಯ, ತುಂಬ ಆಪ್ತವಾಗಿರುವಂಥ ವಿಷಯ ಇದು. ಸೊ ನಿಮ್ಮೆಲ್ಲರಿಗೂ ಈ ಮಾತುಕತೆ ಖುಷಿ ಕೊಟ್ಟಿರುತ್ತೆ ಅಂತ ಅನ್ಕೋತೀನಿ. ನಾನು ಮತ್ತು ಗುಂಡಾ 2 ಸಿನಿಮಾ ಥಿಯೇಟ್ರಿಗೆ ಬರ್ತಿದೆ. ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ನಾನು ಮತ್ತು ಗುಂಡಾ ಸ್ವಾಮಿ ಹೇಳ್ದಂಗೆ ಜೀ ಕನ್ನಡದಲ್ಲಿ ಸಾಕಷ್ಟು ಸಲ ಹಾಕಿದ್ದಾರೆ. ಅದನ್ನು ನೋಡಿ ಕೊಂಡಾಡಿರೋರು, ಮೆಚ್ಚಿರೋರು, ಅದ್ರ ಬಗ್ಗೆ ಮಾತಾಡಿದವರು ಎಲ್ಲ ಅಷ್ಟು ಕನ್ನಡ ಸಿನಿಮಾ ಪ್ರಿಯರು ಮಾತಾಡಿದ್ದಾರೆ. ಸೊ ನಾನು ಮತ್ತು ಗುಂಡಾ 2 ಥಿಯೇಟ್ರಿಗೆ ಬಂದು ನೋಡಿ ದೊಡ್ಡ ಯಶಸ್ಸನ್ನು ಆ ತಂಡಕ್ಕೆ ಕೊಡಿ. ಅದ ನಂತರ ಈ ಥರದೊಂದಷ್ಟು ಸಿನಿಮಾಗಳು ಬರುತ್ತೆ. ಇವರು ಇನ್ನೊಂದಷ್ಟು ಮಿಂಚುವಂಗಾಗುತ್ತೆ ಅಂತ ಕೇಳ್ಕೊತೀನಿ. ನಮಸ್ಕಾರ.